ಶ್ರೀಮದ್ಭಾಗವತ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ನರಸಿಂಹದೇವರ ಅವತಾರ ನಿನ್ನೆ ಆದದ್ದನ್ನು ಉಲ್ಲೇಖ ಮಾಡಿದ್ವಿ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ನರಸಿಂಹದೇವರು ಬಂದದ್ದಕ್ಕೆ ಭಾಗವತ ಹೇಳುವ ಕಾರಣ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ನಿಜಭೃತ್ಯನಾದ ಪ್ರಹ್ಲಾದ ನನ್ನ ದೇವರು ಎಲ್ಲ ಕಡೆ ಇದ್ದಾನೆ, ಅವನಿಲ್ಲದ ಎಡೆಗಳೇ ಇಲ್ಲ ಅನ್ನುವಂತಹ ಧೈರ್ಯ 5 ವರ್ಷದ ಮಗು ಆ ನಂಬಿಕೆಯನ್ನು ಸತ್ಯ ಮಾಡಬೇಕು ಅಂತ ನಿಜಭೃತ್ಯನಿಂದ ಆಡಿದ ಮಾತು ಸುಳ್ಳಾಗಬಾರದು ಅಂತ ಬಂದ ಅಂತ ಒಂದು ಅರ್ಥ. ಸತ್ಯಧರ್ಮನು ಅನೇಕ ಅರ್ಥವನ್ನು ಬರೀತಾರೆ. ನಿಜವಾದ ಭೃತ್ಯರು ಅಂದರೆ ಬ್ರಹ್ಮದೇವರಂತೆ. ಅವರು ಹೇಳಿದರು, ನನ್ನಿಂದ ಸೃಷ್ಟವಾದ ಯಾವ ಪ್ರಾಣಿಯಿಂದಲೂ ನಿನಗೆ ಮರಣ ಇಲ್ಲ. ಹಾಗಾದರೆ ದೇವರೇ ಬರಬೇಕು. ಇನ್ನೆಲ್ಲರೂ ಬ್ರಹ್ಮನಿಂದ ಸೃಷ್ಟರಾದವರೇ. ಅವರ ಅಪ್ಪ ಅಮ್ಮ ಬಿಟ್ಟರೆ, ಮಹಾಲಕ್ಷ್ಮೀ ದೇವಿ ಭಗವಂತ ಬಿಟ್ಟರೆ. ಹಾಗಾಗಿ ಬ್ರಹ್ಮನ ಮಾತನ್ನು ಸತ್ಯ ಮಾಡಲಿಕ್ಕೆ ನರಸಿಂಹನಾಗಿ ಬಂದ. ನಿಜಭೃತ್ಯರು ಅಂದರೆ ಜಯವಿಜಯರು. ಅವರಿಗೆ ದೇವರು ಮಾತು ಕೊಟ್ಟಿದ್ದ, ನಾನೇ ಬಂದು ನಿಮ್ಮನ್ನು ಸಂಹಾರ ಮಾಡ್ತೇನೆ ಅಂತ. ಆ ಮಾತನ್ನು ಸತ್ಯ ಮಾಡಲಿಕ್ಕೆ ದೇವರು ಬಂದ. ನಿಜಭೃತ್ಯ ಭಾಷಿತಂ. ನಾರದರು ಒಂದು ಮಾತನ್ನು ಆಡಿದರು. ಪ್ರಹ್ಲಾದರಾಜರು ಗರ್ಭದಲ್ಲಿದ್ದಾಗ ಅವರ ತಾಯಿ ಖಯಾದು ಅಂತ. ಇವನು ತಪಸ್ಸಿಗೆ ಹೋಗಿದ್ದಾನೆ, ಹಿರಣ್ಯಕಶಿಪು. ಇಂದ್ರಾದಿ ದೇವತೆಗಳು ದೈತ್ಯರನ್ನೆಲ್ಲ ಓಡಿಸಿ ಇವಳನ್ನು ಎಳೆದುಕೊಂಡು ಹೊರಟಿದ್ದಂತೆ ಇಂದ್ರದೇವರು. ನಾರದರಂದರು, ಅವಳನ್ನೇ ಕಳ್ಕೊಂಡು ಹೋಗ್ತಾ ಇದ್ದಿ, ಅವಳಲ್ಲಿ ಹಿರಣ್ಯಕಶ್ಯಪುವಿನ ಮಗು ಹುಟ್ಟೋದಿದೆ, ಇವನೇ ದುಷ್ಟ, ಇನ್ನು ಇವನ ಮಗನ ಕಾಟವನ್ನು ನಾಯಲ್ಲಿ ತಡ್ಕೊಳ್ಳಿ, ಹಡೆದ ಕೂಡಲೇ ಅವನನ್ನು ಕೊಂದು ಬಾಣಂತನವೂ ಮಾಡಿ ಕಳಿಸ್ತೇನೆ ಎಂದ. ಇಲ್ಲ ಇಲ್ಲ, ಅನಂತ ಅನುಚರೋ ಬಲಿ, ಸಾಮಾನ್ಯ ಮಗು ಅಲ್ಲ, ಅನಂತನ ಅನುಚರ, ಮಹಾಭಾಗವತೋತ್ತಮ, ನೀ ಏನೂ ಮಾಡಲಿಕ್ಕಾಗಲ್ಲ ಅಂದಿದ್ರು. ನಾರದರು ಆಡಿದ ಮಾತು ಸತ್ಯ ಆಗಬೇಕು, ಆ ಮಗುವನ್ನು ಏನೂ ಮಾಡಲಿಕ್ಕಾಗಲ್ಲ ಅಂತ ಅನ್ನೋದಕ್ಕಾಗಿ ದೇವರು ನರಸಿಂಹನಾಗಿ ಬಂದ. ಇನ್ನೊಂದು ಅರ್ಥವನ್ನು ಮಾಡ್ತಾರೆ. ಕಡೆಯವರೆಗೂ ಪ್ರಹ್ಲಾದರಾಜರು ಕೇಳಲೇ ಇಲ್ಲಂತೆ ರಕ್ಷಣೆ ಮಾಡು ಅಂತ. ಮಾಡೇ ಮಾಡ್ತಾನೆ ಅನ್ನುವ ಪೂರ್ಣ ವಿಶ್ವಾಸ. ಅದಕ್ಕೆ ಅಭಾಷಿತಂ ಅಂತ. ಭಾಷಿತಂ ಅಂದು ಪ್ರಹ್ಲಾದರಾಜರು ಮಾತಾಡದೇ ಇದ್ದದ್ದಕ್ಕೆ ದೇವರು ಬಂದಂತೆ. ನಮ್ಮಪ್ಪ ಇದ್ದಾನೆ, ಮಾಡ್ತಾನೆ, ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ. ನಿಜಭೃತ್ಯ ಭಾಷಿತಂ ಅಂದರೆ ಈ ಹಿರಣ್ಯಕಶ್ಯಪುನೇ ಅಂದ. ಸೋಹಂ ವಿಕತ್ತಮಾನಸ್ಯ ಶಿರಕ್ಕಾಯಾದ್ ಹರಾಮಿತೆ. ನಿನ್ನ ತಲೆಯನ್ನು ನಾನು ತೆಗಿತೇನೆ, ನಿನ್ನ ದೇವರು ಎಲ್ಲ ಕಡೆ ಇದ್ದಾನೆ ಅಂದ್ಯಲ್ಲ, ಅವನು ಇರೋದಾದರೆ ನಿನ್ನನ್ನು ರಕ್ಷಣೆ ಮಾಡಲಿ ಅಂತ ಚಾಲೆಂಜು. ದೇವರು ಅದನ್ನು ಚಾಲೆಂಜ್ ಆಗಿ ತಗೊಳ್ಳಿಲ್ಲಂತೆ, ಅದನ್ನು ಸ್ಟೇಟ್ಮೆಂಟ್ ಆಗಿ ತಗೊಂಡಂತೆ. ನಿನ್ನ ದೇವರು ಎಲ್ಲ ಕಡೆ ಇರೋದಾದರೆ ರಕ್ಷಣೆ ಮಾಡಲಿ ಅಂತ ಅವನು ನಂಬಿದಾನಲ್ಲ, ನಾನು ಬಂದು ರಕ್ಷಣೆ ಮಾಡಿ ಅವನ ಮಾತು ಸತ್ಯ ಮಾಡ್ತೇನೆ ಅಂತ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಭಗವದ್ಗೀತೆಯಲ್ಲಿ ದೇವರು ತನ್ನೆಲ್ಲ ಭಕ್ತರಿಗೆ ಮಾತನ್ನು ಕೊಟ್ಟ್ಯಾನ್. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಎಂದು ಹಾಳಾಗೋದಿಲ್ಲ, ಆ ಮಾತು ಸತ್ಯ ಆಗಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮಕ್ಕೆ ಎಲ್ಲಿ ಚ್ಯುತಿ ಬರುತ್ತೆ ಆಗ ನಾನು ಬರ್ತೇನೆ ಅಂತ. ದೇವರು ಬರದೇನೆ ಇದ್ರೆ ಗತಿ ಏನು? ಅದಕ್ಕೆ ಬಂದ. ಹೀಗೆ ನಿಜಭೃತ್ಯ ಭಾಷಿತಂ ಅನ್ನೋದಕ್ಕೆ ನಿಜೇ ಸ್ವವಿಷಯೇ ಭೃತ್ಯೈ ಭಾಷಿತಂ ನ ಶುಕ್ಲ ರಕ್ತ ಪ್ರಭಾವೋ ಅಸ್ಯ ದೇಹ ಇತ್ಯಾದಿಕಂ. ಜ್ಞಾನಿಗಳು ಅವರೇನನ್ನೋದು ಮುಂದೆ ಬರುವ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರೋ ಅಥವಾ ಶ್ರೀಮದ್ ಟೀಕಾಕೃತ್ಪಾದರೋ, ದೇವರಿಗೆ ನಮ್ಮ ನಿಮ್ಮಂತೆ ತಂದೆ ತಾಯಿಯ ಅನಿವಾರ್ಯತೆ ಇಲ್ಲ, ಶುಕ್ರಶೋಣಿತ ಸಂಬಂಧದ ದೇಹ ಇಲ್ಲ ಅಂತ ಗ್ರಂಥದಲ್ಲಿ ಉಪಪಾದನೆ ಮಾಡ್ತಾರೆ. ಪಾಂಗ್ರೆ ಶ್ರೀನಿವಾಸಾಚಾರ್ಯರು ಆ ಶ್ಲೋಕವನ್ನು ಬರೀತಾರೆ. ಶುದ್ಧಾನಂದವರು ಸಂವಿದ್ಯತೆ ಬಲ ಬಹುಲೋ ದಾರ್ಯ ವೀರ್ಯಾದಿ ದೇಹಂ ಅಂತ ತತ್ವಪ್ರಕಾಶಿಕಾ ಮಂಗಲಾಚರಣೆಯನ್ನು ಮುಂದೆ ಟೀಕಾಕೃತ್ಪಾದರ ಮಾಡ್ತಾರೆ. ಅದಕ್ಕೇನಾದರೂ ಕುರುಹು ಬೇಕಲ್ಲ ಅಂತ ಹೀಗೆ ಬಂದಂತೆ ನರಸಿಂಹನಾಗಿ. ಹೀಗೆ ತಂದೆ ತಾಯಿಯ ಅನಿವಾರ್ಯತೆ ಇಲ್ಲ, ನನಗೆ ಶುಕ್ರಶೋಣಿತ ಸಂಬಂಧದ ದೇಹ ಇಲ್ಲ, ನನ್ನ ಭಕ್ತರು ಹಾಳಾಗಲಿಕ್ಕೆ ನಾನು ಬಿಡೋದಿಲ್ಲ, ನಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ. ಈ ಎಲ್ಲ ಅಂಶವನ್ನು ದೇವರು ತೋರಿಸೋ ಸಲುವಾಗಿ ಕಂಬದಿಂದ ನರಸಿಂಹನಾಗಿ ಬಂದ. ದಂಭೋಲಿ ತೀಕ್ಷ್ಣನಕ ಸಂಭೇದಿತೇಂದ್ರ ದೀಪು ಕುಂಭೇಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಸಹನ ಡಿಂಬಾಯ ದತ್ತವರ ಗಂಭೀರ ನಾದರಹರೇ
ಅಂಬೋದಿಜಾನುಸರಣಂಬೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಬೋರುಹಾಭಿನುತಮ. ವಾದಿರಾಜರು ನರಸಿಂಹದೇವರ ವರ್ಣನೆಯನ್ನು ದಶಾವತಾರದಲ್ಲಿ ಮಾಡಬೇಕಾದ್ರೆ ನರಸಿಂಹದೇವರಿಗೆ ಸಂಬೋಧನೆಯೇ ಹೇ ಸ್ತಂಭಾರ್ಭಕ, ಹೇ ಕಂಬದ ಮಗುವೆ, ಅಸಹನ ಡಿಂಬಾಯ ದತ್ತವರ, ನಿನಗೆ ಪೇಷನ್ಸು ಹೋಗಿಬಿಡ್ತಾ, ನಿನ್ನನ್ನು ಬೈದರೆ ಸುಮ್ಮನಿದ್ದಿ, ನಿನ್ನ ಭಕ್ತನನ್ನು ಬೈದಾಗ ಓಡಿ ಬಂದ್ಯಾ. ದೇವರು ಹೇಳ್ತಾರೆ, ನನ್ನನ್ನು ಏನಾದರೂ ಅನ್ರಿ, ನನಗೇನು ಬೇಜಾರಿಲ್ಲ, ನನ್ನ ಭಕ್ತರ ಸುದ್ದಿಗೆ ಬಂದರೆ ಸುಮ್ಮನೆ ಬಿಡೋದಿಲ್ಲ. ಇಲ್ಲ ಇಲ್ಲ, ಪ್ರಹ್ಲಾದರಾಜರು ತುಂಬ ಚೆನ್ನಾಗಿ ಸ್ತೋತ್ರ ಮಾಡಿದರು, ಅದಕ್ಕೆ ದೇವರು ಬಂದ. ಪ್ರಹ್ಲಾದರಾಜರೇ ಅಂತಾರೆ, ಎಲ್ಲಿ ನಾನು ಮಾಡುವ ಸ್ತೋತ್ರ, ಬ್ರಹ್ಮಾದಿಗಳು ಮಾಡುವ ಸ್ತೋತ್ರ ಎಲ್ಲಿ? ವಾದಿರಾಜರು ಆ ಪ್ರಹ್ಲಾದರಾಜರ ಮಾತನ್ನೇ ಅಂತಾರೆ. ಪರಮಾತ್ಮನ ಸ್ತೋತ್ರ ಮಾಡೋದು ಅಂದರೆ ದೇವತೆಗಳು. ಮೊದಲನೇ ಸ್ತೋತ್ರವನ್ನು ಮಾಡೋಳು ಮಹಾಲಕ್ಷ್ಮೀ ದೇವಿ. ಅಂಬೋದಿಜ, ಸಮುದ್ರದಲ್ಲಿ ಅವತಾರ ಮಾಡಿದ ಜಗದಂಬೆ ಅಂಬೋದಿಜ. ಅವಳನ್ನು ಅನುಸರಿಸಿ ಅಂಬೋದ ಭೂ, ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರು. ಅಂಬೋದಿಜಾನುಸರಣ ಅಂಬೋಜ ಭೂ, ಪವನ ವಾಯುದೇವರು, ಕುಂಭೀನ ಶೇಷ ಹಾವುಗಳಿಗೆ ಒಡೆಯರಾದ ಶೇಷದೇವರು, ಖಗರಾಟ್ ಗರುಡದೇವರು. ಗರುಡದೇವರು ಬಾಯಲ್ಲಿ ಸ್ತೋತ್ರ ಅಲ್ಲಂತೆ, ರೆಕ್ಕೆ ಬಡಿಬೇಕಾದ್ರೆ ವೇದ ಬರತ್ತಂತೆ. ಕುಂಭೀಂದ್ರ ಕೃತ್ತಿಧರ ಗಜಚರ್ಮಾಂಬರಧಾರಿಯಾದ ರುದ್ರದೇವರು, ಜಂಭಾರಿ ಇಂದ್ರದೇವರು, ಷಣ್ಮುಖ 6 ಮುಖದಿಂದ ಷಣ್ಮುಖ ಇವರೇ ಮೊದಲಾದವರು. ಷಣ್ಮುಖ ಮುಖಾಂಬೋರುಹ, ಅವರ ಮುಖಕಮಲದಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ನಿನಗೆ ಈ ಪ್ರಹ್ಲಾದರಾಜನ ಸ್ತೋತ್ರ ಏನು ದೊಡ್ಡದ? ಪ್ರಹ್ಲಾದರಾಜರೇ ಬರ್ತಾರೆ, ಯಾವ ದೇವತೆಗಳು ಸ್ತೋತ್ರ ಮಾಡಿದರೂ ಕಡಿಮೆ ಮಾಡಿಲ್ಲ ಕೋಪವನ್ನು. ದೇವರು ಕೋಪ ಮಾಡಿಕೊಂಡಂತೆ ನಟನೆ ಮಾಡ್ದ. ಕಡೆಗೆ ಲಕ್ಷ್ಮೀದೇವಿಯನ್ನು ನೀನು ನೋಡು ಅಂದರು. ಲಕ್ಷ್ಮೀದೇವಿ ಪರಮಾತ್ಮ ಇಬ್ಬರು ಮಾತಾಡ್ಕೊಂಡಿದ್ರಂತೆ. ಇಲ್ಲ ಇಲ್ಲ, ನೀನು ಬರಬೇಡ. ಯಾಕೆ ಬರೋದು ಬೇಡ? ಒಂದು ವೇಳೆ ನೀನು ಬಂದುಬಿಟ್ರೆ ನಾನು ನಗತಾ ಕೂತ್ಕೋತೀನಿ, ಆ್ಯಂಟಿ ಕ್ಲೈಮ್ಯಾಕ್ಸ್ ಆಗತ್ತೆ. ಪ್ರಹ್ಲಾದನನ್ನೇ ಕೊಟ್ಟು ಕಳಿಸು, ಅವನಿಗೆ ಕೀರ್ತಿ ಕೊಡಬೇಕು. ಈ ಮಧ್ಯದಲ್ಲಿ ಯಾವುದೋ ಒಂದು ಮಗು ಕೇಳ್ತು, ನರಸಿಂಹದೇವರು ಕಂಬದಿಂದಾನೇ ಯಾಕೆ ಬಂದರು? ಅವರ ಮನೆಯಲ್ಲಿ ಅರಮನೆಯಲ್ಲಿ ಗೋಡೆ ಇರಲಿಲ್ವಾ? ಏನು ಮಾಡಬೇಕು ಪಾಪ ಆಚಾರ್ಯ ಇದ್ದಕ್ಕಿದ್ದ ಹಾಗೆ ಕೇಳಿದ್ರೆ. ಮಗುವಿಗಂತೂ ಅರ್ಥ ಆಗಬೇಕು. ಇಲ್ಲಮ್ಮ, ಕಂಬದಿಂದ ಬರಲಿಕ್ಕೆ ಕಾರಣ ಏನು ಅಂದರೆ, ನಮ್ಮ ನರಸಿಂಹದೇವರಿಗೆ ಎಲ್ಲ ಭಾಷೆನೂ ಬರುತ್ತೆ. ಅವನು ಇಂಗ್ಲೀಷೂ ಬರುತ್ತೆ, ಕನ್ನಡವೂ ಬರುತ್ತೆ. ಕಮ್ ಅಂತ ಇಂಗ್ಲೀಷಲ್ಲಿ ಕರೆದ್ರೂ ಬರ್ತಾನೆ, ಬಾ ಅಂತ ಕರೆದ್ರೆ ಕನ್ನಡದಲ್ಲೂ ಬರ್ತಾನೆ. ಆದ್ದರಿಂದ ಕಂಬ, ನೀನು ಬಾ ಅಂದರೆ ನರಸಿಂಹದೇವರು ಬಂದ ಅಂತ. ಓ ಥ್ಯಾಂಕ್ ಯು ಅಂಕಲ್ ಅಂತ. ಪ್ರಕೃತದಲ್ಲಿ ನಮ್ಮ ದೇವರು ಕಂಬದಿಂದ ಬಂದು ನಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ, ದರ ದರ ಎಳೆದುಕೊಂಡು ಹೋಗಿ ಅವನನ್ನು ಸಂಹಾರ ಆದಮೇಲೆ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹಿ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹಸಿ ಸಮೇ ಹರಿರುಗ್ರಜಾತೆ. ಕನ್ಫೆಸ್ಟಿಂಗ್, ದೇವರಲ್ಲಿ ನಾನು ಅಪರಾಧಿ, ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳೋದಿದೆಯಲ್ಲ ತುಂಬ ದೊಡ್ಡದು. ಯದ್ಯಪಿ ಇವರೇನು ತಪ್ಪಲ್ಲ ಮಾಡಿದ್ದು. ಇವರೇನು ಹೇಳ್ತಾರೆ, ಬ್ರಹ್ಮಾದಿಗಳು ಮಾಡುವ ಸ್ತೋತ್ರ ಎಲ್ಲಿ? ಮಾತಿನ ಪ್ರವಾಹದಿಂದ ನಿನ್ನನ್ನು ನೆನೆಸ್ತಾರೆ. ಆಡುವ ಮಾತೆಲ್ಲವೂ ಸ್ತೋತ್ರ, ನುಡಿಯುವ ಮಾತುಗಳೆಲ್ಲ ಕಡಲ ಶಯನನ ಜಪವು. ವಾಯುದೇವರು ಬ್ರಹ್ಮದೇವರು ಏನಾಡ್ತಾರೆ ಅದು ಸ್ತೋತ್ರ. ಹೊಸದಾಗಿ ಸ್ತೋತ್ರ ಮಾಲಿಕಾನೋ ಸ್ತೋತ್ರ ಸೌರಭಾನೋ ಯಾವುದೋ ಪುಸ್ತಕ ತೆಗೆದು ಅವರು ಸ್ತೋತ್ರ ಮಾಡೋದಲ್ಲ. ಏನಾಡ್ತಾರೆ ಅದೆಲ್ಲವೂ ಸ್ತೋತ್ರ. ಅವರು ಮಾಡುವ ಸ್ತೋತ್ರ ಎಲ್ಲಿ? ನಾನೆಲ್ಲಿ? ನಾಂತಂಪರ ಹೋಗಲಿ, ಅವರೆಲ್ಲ ಮಾಡಿ ಮುಗಿಸಿ ಆಗಿದೆಯಾ? ಇನ್ನೂ ನಿನ್ನ ಮಹಿಮೆಯನ್ನು ಪೂರ್ಣ ಪ್ರಮಾಣದಲ್ಲಿ ಹೇಳಿ ಮುಗಿಸಿ ಆಯಿತು ಅಂತ ಆಗಿಲ್ಲ, ಅದು ಆಗೋದೂ ಇಲ್ಲ. ಅನಂತ ಮಹಿಮೆ. ಲಕ್ಷ್ಮೀದೇವಿನೇ ನನಗಾಗಲ್ಲ ಅಂದ, ಇನ್ನು ಬೇರೆಯವ್ರಿಗೆಲ್ಲ ಆಗತ್ತೆ. ಪೊಳೆವ ನೀರೊಳು ಗೆಲುವ ಮೋರಯ ನೆಲವ ನೋಡುವ ಸುಳಿವ ಕಂಬದಿ ಇಳಯ ನಳೆಯುವ ಬಳಿರೆ ಭಾರ್ಗವ ಖಳನ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಹವಣೆಗಾರನೆ ತಿಳಿಯದೋ ನಿನ್ನಾಟ. ತಿರುಪತಿಯ ವೆಂಕಟ ಆರು ಬಲ್ಲರು ನಿಮ್ಮ
ಶ್ರೀಲಕುಮಿ ಮನಸ್ಸಿಗೆ ತೋರದಿಹ ಪರಬಮ್ಮ ನರಮಾಪಿ ಪದಂಗುಲೀಲಸನ್ ನಖದೂರಾಜದನಂತ ಸದ್ಗುಣಾನ್ ಗಣಯೇದ್ ಗಣಯಂತ್ಯನಾರತಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ಲಕ್ಷ್ಮಿಯಿಂದಲೂ ಎಣಿಸಲಾಗದ ಅನಂತ ಗುಣಪೂರ್ಣನಾದ ದೇವರ ಬಗ್ಗೆ ನಾವೇನು ಹೇಳ್ತೇವೆ? ಪ್ರಹ್ಲಾದರಾಜರು ಈ ಮಾತಾಡಿ, ಭಗವಂತ ಇವತ್ತು ನನಗೊಂದು ನಿರ್ಧಾರ ಆಯಿತು, ನಾನು ಜಗತ್ತಿಗೆ ಎಲ್ಲರಿಗೂ ಉಪದೇಶ ಮಾಡ್ತೇನೆ. ಏನಂತ? ನಮ್ಮ ದೇವರು ಒಲಿಯಬೇಕಾದರೆ ಬೇಕಾದದ್ದು ಏನು? ಶ್ರೀಮಂತಿಕೆ ಬೇಕು. ಪ್ರಾಯ ಇವತ್ತು ಹಾಗನ್ಸತ್, ಸಾರ್ ದೇವರು ಶ್ರೀಮಂತರು ಪಾಲಾಗಿದ್ದಾನೆ, ಅವ್ರಿಗೆ ಮೊದಲು ದರ್ಶನ, ಅವ್ರಿಗೆ ಪ್ರಸಾದ, ಅವ್ರನ್ನೇ ಹೀಗೆ ಬನ್ನಿ ಅಂತಾರೆ. ಅದು ಇಲ್ಲಿ ಆಗೋದು. ನಿಜವಾಗಲೂ ಭಗವಂತನಿಗೆ ಅದು ಯಾವುದೂ ಮುಖ್ಯ ಅಲ್ಲ. ಇಲ್ಲ ಇಲ್ಲ, ಕೆಲವು ಕಡೆ ಆ ವಂಶಸ್ಥರು ಅವರು ಹೋದಾಗ ಅವರಿಗೆ ಪೂಜೆ ಬಿಟ್ಕೊಡೋದು ಮಾಡೋದು. ಹಾಗಾಗಿ ನಾನು ಇಂಥ ವಂಶಸ್ಥ, ದೊಡ್ಡ ವಂಶ ನಮ್ಮದು. ಹೌದು, ಆದರೆ ನೀನು ಬರೀ ವಂಶಸ್ಥ ಅಂತ ಹೇಳಿ ತಿರುಗೋದಲ್ಲ, ಅದಕ್ಕೆ ತಕ್ಕಾಗಿ ನೀನು ಇರಬೇಕು. ನಮ್ಮ ಹಿರಿಯರು ಮಾಡಿ ಸಂಧ್ಯಾ ಅಂದರೆ ನಮ್ಮ ಮೊಮ್ಮಗನವ್ರಿಗೂ ಬರುತ್ತೆ ಅಂದರೆ ಅದೆಲ್ಲ ಅಲ್ಲ, ನೀನು ಮಾಡಬೇಕು. ಅಭಿಜ ಇಲ್ಲ, ನಾನು ತುಂಬ ಸುಂದರನಾಗಿದ್ದೇನೆ ಅದಕ್ಕೆ ದೇವರು ನನ್ನನ್ನು ಮೆಚ್ಚುತ್ತಾನೆ, ಇದು ಯಾವುದೂ ಅಲ್ಲ. ಮನ್ನೇಧನಾಭಿಜನ ರೂಪ ತಪಶ್ರಿತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಪ್ರಹ್ಲಾದರಾಜರ ಜಡ್ಜ್ಮೆಂಟ್ ಇದು. ಧನ ಇದೆ? ನೋ. ನಿನ್ನ ಹತ್ರ ಏನು ಧನ ಇದೆಯೋ, ನನ್ನ ಹೆಂಡತಿ ನಿನ್ನನ್ನು ನೋಡಿದ್ದಕ್ಕೆ 4 ಕಾಸು ಬಂದಿದೆ, ಅವಳೇನಾದರೂ ವಾಪಸ್ಸು ವಿಮುಖಳಾದರೆ ಏನೂ ಇರೋದಿಲ್ಲ. ಆ ಲಕ್ಷ್ಮಿಗೂ ಪತಿ ನಾನು, ಮುಚ್ಚು ಬಾಯ್ ಅಂತಾನೆ ದೇವ್. ಅಭಿಜ ನಾನು ಆ ಕುಲ? ನೋ, ಯಾವ ಕುಲಾನೂ ಅಲ್ಲ, ಡ್ರಾಕುಲ, ಸುಮ್ಮನಿರು ಅಂದ. ಮೊನ್ನೆ ಧನ, ಅಭಿಜ, ರೂಪ, ತಪಃ, ಶ್ರಿತೌಜ, ಓಜಸ್, ಏನು ಅವನಿಗೆ ಗಂಟೆಗಟ್ಟಲೆ ನಿಲ್ತಾನೆ, ಮಾಡ್ತಾನೆ, ಮಹಾ ಸಾಮರ್ಥ್ಯ ಇದೆ, ಅದೆಲ್ಲ ನಾ ಕೊಟ್ಟೆ ಮಗನೇ ಅಂತಾನೆ. ತೇಜಸ್ಸಿದೆ, ಕಾಂತಿ ಇದೆ, ಪ್ರಭಾವ ಇದೆ, MLA ಗೊತ್ತು, MP ಗೊತ್ತು. ದೇವನಂದ ನಿನಗೆ ಗೊತ್ತಿರೋ MP 5 ವರ್ಷ, ನಾನು MPP ಅಂದ ಅವನು. ಅದೇನು ಇನ್ನೊಂದು ಪಿ? ಮುಖ್ಯ ಪ್ರಾಣಪತಿ ಅಂದ. MP ಅಂದರೆ ಮುಖ್ಯ ಪ್ರಾಣ, ಅವನಿಗೆ ಪತಿ ನಾನು. ಪ್ರಾಣಸ್ಯ ಪ್ರಾಣ, ಪ್ರಾಣನಿಗೂ ನಾನು ತ್ರಾಣವನ್ನು ಕೊಡೋನು. ಹಾಗಾಗಿ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾಯೇ ಭವಂತಿ. ಹಾಗಾದರೆ ದೇವರ ಆರಾಧನೆಗೆ, ದೇವರಿಗೆ ಸಮೀಪದವನು ಆಗಬೇಕಾದ್ರೆ ಏನು ಬೇಕು? ಪ್ರಹ್ಲಾದರಾಜರಂದರು, ನಿನ್ನಲ್ಲಿ ಪ್ರೀತಿ, ಅದನ್ನೇ ಭಕ್ತಿ ಅಂತಾರೆ. ಭಕ್ತಿ ಇದ್ರೆ ದೇವರು ಶ್ರೀಮಂತಿಕೆಯೋ, ಬಡತನವೋ, ರೂಪವೋ, ಇನ್ಫ್ಲೂಯೆನ್ಸೋ ಯಾವುದೂ ನೋಡೋದಿಲ್ಲ. ಹೌದು, ಭಕ್ತಿ ಇದ್ದರೆ ಒಲಿತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಯಾವುದು? ಒಂದು ನಾನು ಅಂದರು ಪ್ರಹ್ಲಾದರಾಜರು. ಅಲ್ಲ, ಇನ್ನೊಂದು ನಿನಗೂ ನೋಡೋಣ ಅಂದರೆ ನೀನು ಬ್ರಹ್ಮದೇವರ ಮರಿಮಗ, ನಿಮ್ಮಪ್ಪ ಶ್ರೀಮಂತ, ಕೆಲವೆಲ್ಲ ಗುಣಗಳಿದ್ದಾವೆ, ಸ್ವಲ್ಪ ಡೌಟ್ ಬರ್ಬೋದು. ಅದಕ್ಕೆ ಇದು ಯಾವುದೂ ಇಲ್ಲದ ಒಂದು ಪ್ರಾಣಿ ಅಂದರೆ ಗಜರಾಜ. ಯಾವ ಇನ್ಫ್ಲೂಯೆನ್ಸ್ ಇಲ್ಲ, ಯಾವುದೂ ಇಲ್ಲ. ನಾನು ಯೂಥಪಾಯ, 1000 ವರ್ಷ ನಿನ್ನನ್ನು ಬಿಟ್ಟು ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ತೇನೆ ಅಂದ ಗಜರಾಜನಿಗೆ ಒಲಿದ ನೀನು ನಮ್ಮ ದುಡ್ಡು ಕಾಸನ್ನೇನು ನೋಡ್ತಿ? ಆದ್ದರಿಂದ ದೇವರನ್ನು ಒಲಿಸಿಕೊಳ್ಳಬೇಕಾದರೆ ಭಕ್ತಿ ಬೇಕು, ಮಹಾತ್ಮ್ಯ ಜ್ಞಾನ ಪುರಸ್ಸರವಾದ ಪ್ರೀತಿ ಬೇಕು ದೇವರಲ್ಲಿ. ಭಗವಂತ, ನಿನ್ನನ್ನು ಬೇಡುವ ಅರ್ಹತೆಯೇ ನನಗಿಲ್ಲ ಅಂದರು. ಯಾಕೆ? ನೋಡು, ಕೆಲವು ಮಾಡು, ಕೆಲವು ಬಿಡು ಅಂತ ಹೇಳಿರತ್ತೆ. ದುರಂತ ಅಂದರೆ ಮಾಡೋದನ್ನು ಮಾಡಿಲ್ಲ, ಹಾಳಾಗಿ ಹೋಗಲಿ, ಅವನಿಗೇನೋ ಮಾಡಲಿಕ್ಕಾಗಿಲ್ಲ. ಬೇಡ ಅಂದದ್ದನ್ನಾದರೂ ಬಿಡಬೇಕಲ್ಲ. ಯಾವುದು ಬೇಡ ಅಂದಿದೆಯೋ ಅದನ್ನೆಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಿದ್ದೇನೆ. ಯಾವುದು ಮಾಡು ಅಂದಿದೆಯೋ ಅದರ ಸುದ್ದಿಗೆ ಹೋಗಿಲ್ಲ. ನಿನ್ನನ್ನು ಹೇಗೆ ನಾನು ಬೇಡಲಿ? ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನ್ನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಏನಾಗಿದೆ? ಮನ್ನೇಧನ ಅವರಂತಾರೆ, ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಮ ಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯೇಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ. ನನ್ನ ಮನಸ್ಸಿಗೆ ನಿನ್ನ ಕಥೆ ಅಂದರೆ ವ್ಯಥೆ. ಪ್ರಾಯ ಸ್ವಲ್ಪ ಟ್ಯೂನಪ್ ಆದರೆ ದೇವರ ಕಥೆ ವಾಸಿ, ಇಲ್ಲ ಅಂದರೆ ಸ್ವಲ್ಪ ಬೇಸರವೇ. ತುಂಬ ಹೊತ್ತು ದೇವರ ಕಥೆ ಪಾಠ ಅಂದರೆ ಸಾಕಾಯಿತು ಸರ್, ಏನೋ ಎಂತೋ ನೋಡಿ. ಪಾಠ ಪ್ರವಚನ ಅಂದರೆ ಸ್ವಲ್ಪ ಅಲರ್ಜಿ,
ಈ ಹಾಳಾದ್ದು ಸೀರಿಯಲ್ಲು ಮತ್ತೆ ಮತ್ತೆ ನೋಡಿದ್ರು ಅದೇನೋ ಸೀರಿಯಸ್ ಆಗಿ ನೋಡ್ತೇವೆ. ನೀವೆಲ್ಲ ಅಲ್ಲ, ನಾನು ಮನುಷ್ಯನ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ. ನನಗೆ ದೇವರು ಅಂದರೆ ಸ್ವಲ್ಪ ಅಲರ್ಜಿ. ಭಗವಂತ ಸಂಪ್ರಿಯತೆ ದುರಿತ ದುಷ್ಟಮ ಅಸಾಧು ತೀವ್ರಂ, ಹಿರಿಯರೆಲ್ಲ ಅದನ್ನೇ ಅಂದರು. ವಿಜೇಂದ್ರ ಸ್ವಾಮಿಗಳು ಪಾಪ ವಿಮೋಚನ ಸ್ತೋತ್ರ ಅಂತ ಮಾಡ್ಯಾರ. ಶ್ರವಣೇ ಶ್ರವಣಾಯ ಸತ್ಕಥಾಯ ನಯತೆ ತೇ ತವ ಪುಣ್ಯ ಕೀರ್ತನಸ್ಯ. ನನ್ನ ಕಿವಿಗಳಿಗೆ ನಿನ್ನ ವಾರ್ತೆ ಅಂದರೆ ಬೇಸರ. ಅಪಿತು ಏನೋ ಬೇಡ ರೀ, ಅವನು ಡಿಪ್ರೆಷನ್ನಲ್ಲಿದ್ದಾನೆ, ಯಾವ ಸುದ್ದಿ ಬೇಡ, ದೇವರ ಸುದ್ದಿ ಬೇಡ, ಅವ್ರಿವ್ರ ಮನೆ ಸುದ್ದಿ, ಅವರೆಲ್ಲೋ ಹೋದರು, ಇವ್ರು ಯಾರನ್ನೋ ನೋಡಿದ್ರು, ಇವ್ರ ಜೊತೆ ಓಡಿ ಹೋದರು, ಏನೋ ಆನಂದವೋ, ಹಲ್ವಾ ತಿಂದಷ್ಟು ಆನಂದ ಅದು. ದೇವರ ವಾರ್ತೆ ವ್ರತದ ಅಡಿಗೆ, ಈ ಬೇರೆ ವಾರ್ತೆ ಓ ಪಂಚಭಕ್ಷ ಪರಮಾನ್ನ. ಹೀಗಾಗಿದೆ ನನ್ನ ಮನಸ್ಸು. ಕಣ್ಣಿಲಿ ಕೃಷ್ಣಾಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು, ನಿನ್ನ ಕಥಾಮೃತ ಕೇಳದೆ ಹರಟಯ ಮನ್ನಿಸುವ ಕಿವಿ ತಪ್ಪು. ಅನ್ನವ ನಿನಗರ್ಪಿಸದೆ ಅಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು, ಚಿನ್ಮಯ ಚರಣಕ್ಕೆರಗದೆ ಉನ್ಮತ್ತರಿಗೆ ನಮಿಸುವ ಶಿರ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಅವಗುಣವೆಣಿಸದೆ ತಿಮ್ಮಪ್ಪ ಸಲಭೋ ಸ್ವಾಮಿ ತಿಮ್ಮಪ್ಪ ಸಲಭೋ. ಅನುದಿನ ವ್ರತನೇ ಮಗಳನ್ನು ಮಾಡದ ತನುವಂಚನಯ ತಪ್ಪು, ಕ್ಷಣಲವ ಹರಿಗುಣ ಜಿಜ್ಞಾಸಿಲ್ಲದ ಮನವಂಚನಯ ತಪ್ಪು. ಮುನಿಸುರ ಭೂಸುರರಾರಾಧಿಸದ ಧನವಂಚನಯ ತಪ್ಪು, ನಳಿನಾಕ್ಷನೆ ನಿನ್ನ ಪಾದ ವಿಮುಖ ದುರ್ಜನ ಸಂಸರ್ಗದ ತಪ್ಪು. ತಪ್ಪುಗಳ ಪರಿಹರಿಸಿ ಕಾಯೋ ನಮ್ಮಪ್ಪನಲ್ಲವೇ ನೀನು. ಜಿಕ್ವೈಕತೋಚ್ಯುತ ವಿಕರ್ಷತಿ ಮಾವಿತೃಪ್ತ ಶಿಷ್ಟೋನ್ನತಸ್ತ್ವಗುದರಂ ಶ್ರವಣೋ ಕುತಶ್ಚಿತೆ. ಘ್ರಾಣೋನ್ನತಶ್ಚಪಲ ದೃಕ್ವಚ ಕರ್ಮಶಕ್ತಿ ಬಕ್ವಸ್ಸ ಪತ್ಯೈವ ಗೇಹಪತಿಂ ಲುನಂತಿ. 10 ದಿಕ್ಕುಗಳಲ್ಲಿ ಶತ್ರು ಇದ್ದವನನ್ನ ಅಥವಾ 10 ಹೆಂಡಂದಿರು ಇದ್ದವನನ್ನ ಒಬ್ಬೊಬ್ಬರು ಒಂದೊಂದು ಕಡೆ ಎಳೆದಂತೆ ಸಾಧನೆಗಾಗಿ ಕೊಟ್ಟ ನನ್ನ ಇಂದ್ರಿಯಗಳೇ ನನ್ನನ್ನು ಬೇರೆ ಮಾರ್ಗಕ್ಕೆ ಕುಮಾರ್ಗಕ್ಕೆ ಇಳಿತಾ ಇದೆ. ನಾಲಿಗೆ ಆಡಬಾರದ್ದನ್ನು ಆಡುತ್ತೆ, ತಿನ್ನಬಾರದ್ದನ್ನು ತಿಲ್ಲತ್ತೆ. ನನ್ನ ಕಣ್ಣು ನೋಡಬಾರದ್ದನ್ನು ಚಪಲದೃಕ್, ತುಂಬ ಚಾಪಲ್ಯ ಕಣ್ಣಿಗೆ. ನನ್ನ ಉದ್ಧಾರ ಹೇಗೆ? ತುಂಬ ಅನೇಕ ಪ್ರಮೇಯಗಳನ್ನು ಹೇಳ್ತಾರೆ. ಭಗವಂತ ದೇವರ ನೈವೇದ್ಯ ಅಂದರೆ ಏನು, ಅಥವಾ ದೇವರಿಗೆ ನಾನು ಸಮರ್ಪಿಸಿದ ಪದಾರ್ಥ, ಅದು ವಸ್ತ್ರ ಇರಬಹುದು, ಕವಚ ಇರಬಹುದು, ಮಾಡಿದ ಅಡಿಗೆ ಇರಬಹುದು. ಇದು ದೇವರು ತಗೊಳ್ತಾನೋ ಇಲ್ವೋ? ನಾನು ಮಾಡಿದ ಪದಾರ್ಥಗಳನ್ನು, ನಾನು ಕೊಟ್ಟ ವಸ್ತ್ರವನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಂದರೆ ಇಷ್ಟು ದಿವಸ ಅವನಿಗೆ ಅದರ ಕೊರತೆ ಇತ್ತು. ಕೆಲವೊಮ್ಮೆ ನಾವು ಹೀಗೆ ಮಾತು ಆಡ್ತೀವಿ, ಇವತ್ತು ದೇವರಿಗೊಂದು ಮಡಿ ಕೊಟ್ಟೀನಿ, ಏನು ದೇವರ ಪುಣ್ಯವೋ ಸದ್ಯ ಅಂತ. ದೇವರ ಪುಣ್ಯ ಅಂತೂ ನಾನು ಕೊಟ್ಟ ಪದಾರ್ಥದಿಂದ ದೇವರು ಉದ್ಧಾರ ಆದ ಅನ್ನುವ ಭ್ರಾಂತಿ ಅಥವಾ ವಿಪರೀತ ಜ್ಞಾನ ಅಥವಾ ನಿಶ್ಚಯವಾದ ಭ್ರಾಂತಿ. ನಿಶ್ಚಯವಾದ ಭ್ರಾಂತಿ ಅನ್ನೋದು ವ್ಯಾಹತ, ಅದು ಇರಲಿ. ಹೀಗೆ ನನಗೆ ವಿಪರೀತ ಜ್ಞಾನ ಇರುತ್ತೆ. ನಾನು ಕೊಟ್ಟ ಪದಾರ್ಥವನ್ನು ದೇವರು ತಗೊಳ್ತಾನೆ ಅಂದರೂ ಸಮಸ್ಯೆ, ತಗೊಳ್ಳೋದಿಲ್ಲ ಅಂದರೂ ಸಮಸ್ಯೆ. ತಗೊಳ್ಳೋದಿಲ್ಲ ಅಂದರೆ ಯಾಕೆ ಕೊಡಬೇಕು? ವೇಸ್ಟ್. ಇಲ್ಲ ತಗೊಳ್ತಾನೆ ಅಂದರೆ ಅವನ ದೇವರಲ್ಲ, ಇಷ್ಟು ದಿವಸ ಅವನಿಗದರ ಕೊರತೆ ಇತ್ತು. ಪ್ರಹ್ಲಾದರಾಜರು ಈ ಸಮಸ್ಯೆಯನ್ನು ತುಂಬ ಚೆನ್ನಾಗಿ ಬಗೆಹರಿಸ್ತಾರೆ. ದೇವರು ನಾನು ಕೊಟ್ಟ ಪದಾರ್ಥಗಳನ್ನು ತಗೊಳ್ತಾನೆ. ಅಲ್ಲ ಮತ್ತೆ ಇಷ್ಟೊತ್ತವರೆಗೂ ನೀವು ಹೇಳಿದ್ರಿ ನಾವು ಕೊಟ್ಟದ್ದನ್ನು ಅವನು ತಗೊಳ್ತಾನೆ ಅಂದರೆ ಅವನಿಗೆ ಕೊರತೆ ಇದೆ. ಇಲ್ಲ ಇಲ್ಲ, ಅವನು ತಗೊಳ್ಳೋದು ಜ್ಞಾನಿಗಳು ಕೊಟ್ಟ ಪೂಜೆಯನ್ನು, ಜ್ಞಾನಿಗಳು ಮಾಡಿದ ಪೂಜೆಯನ್ನು, ಜ್ಞಾನಿಗಳು ಕೊಟ್ಟಂತಹ ಪದಾರ್ಥವನ್ನು ತಗೊಳ್ತಾನೆ. ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಆಗಲಿಲ್ಲ. ಅಜ್ಞಾನಿಗಳು ಜ್ಞಾನಿಗಳು ಇವರಲ್ಲಿ ಯಾರು ಮಾಡಿದ ಪೂಜೆಯನ್ನು ದೇವರು ತಗೊಳ್ತಾನೆ ಅಂದರೆ ನೀವು ಕೊಟ್ಟ ಉತ್ತರ ಸರಿ. ನಾನು ಕೊಟ್ಟ ಪದಾರ್ಥ ದೇವರಿಗೆ ಬೇಕಾ ಬೇಡವಾ? ಆಯಿತು, ನೀವು ಉತ್ತರ ಕೊಟ್ಟದ್ದು ಜ್ಞಾನಿಗಳು ಕೊಟ್ಟದ್ದನ್ನು ತಗೊಳ್ತಾನೆ ಅಂತ. ಜ್ಞಾನಿಗಳ ಡಿಪೆಂಡೆನ್ಸ್ ಆದರೂ ಇದೆಯಲ್ಲ. ನೈವಾತ್ಮನ ಪ್ರಭುರಯಂ ನಿಜ ಲಾಭ ಪೂರ್ಣೋ, ಅವನಿಗೆ ಯಾವುದರ ಕೊರತೆಯೂ ಇಲ್ಲ.
ಮಾನಂ ಜನಾದ ವಿದುಷ ಕರುಣೋ ವೃಣೀತೆ. ಜ್ಞಾನಿಗಳು ಮಾಡಿದ ಪೂಜೆಯನ್ನು ದೇವರು ಸ್ವೀಕಾರ ಮಾಡೋದು ಕರುಣೆಯಿಂದ. ಏನು ಕರುಣೆ? ಈ ಪೂಜೆಯ ಹಿಂದಿರುವಂತಹ ಭಾವನೆ ಏನು, ಭಾವ ಏನು? ಅದಕ್ಕೆ ಮುಂದೆ ಪ್ರಹ್ಲಾದರಾಜರಂತಾರೆ ನೋಡಿ, ದೇವರು ಕೊಟ್ಟ, ದೇವರು ನಿಮ್ಮಿಂದ ತೆಗೆದುಕೊಂಡದ್ದು ಅವನಿಗೆ ಇಲ್ಲ ಅಂತಲ್ಲ, ನಿಮಗೆ ವಾಪಸ್ಸು ಕೊಡ್ಲಿಕ್ಕೆ. ಅದಕ್ಕೊಂದು ಎಕ್ಸಾಂಪಲ್ಲು ಅವರೇ ಹೇಳ್ತಾರೆ, ಯದ್ಯಜ್ಜನೋ ಭಗವತೆ ವಿದಧೀತಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ತುಂಬ ಸುಂದರವಾದ ದೃಷ್ಟಾಂತ ಇದು. ಕನ್ನಡಿಯ ಮುಂದೆ ನಾವೆಲ್ಲ ನಿಂತಾಗ ಕನ್ನಡಿಯಲ್ಲಿ ಕಾಣೋದು ಪ್ರತಿಬಿಂಬ, ಎದುರಿಗೆ ನಿಂತವರು ಬಿಂಬ. ಇದು ಕಾಮನ್ ಆದ ಸೆನ್ಸು, ಎಲ್ಲರಿಗೂ ಗೊತ್ತು. ಬಿಂಬ ಪ್ರತಿಬಿಂಬ. ಕನ್ನಡಿಯಲ್ಲಿ ನಾನು ಚೆನ್ನಾಗಿ ಕಾಣಬೇಕು ಅಂತ ಪ್ರತಿಯೊಬ್ಬರಿಗೂ ಅಪೇಕ್ಷೆ ಇದೆ. ಕನ್ನಡಿಯಲ್ಲಿ ನಾನು ಚೆನ್ನಾಗಿ ಕಾಣಬೇಕು ಅಂದರೆ ಯಾರಿಗೆ ಅಲಂಕಾರ ಮಾಡಬೇಕು? ಕನ್ನಡಿಗೋ ನಂಗೋ? ಕನ್ನಡಿಗೆ ನೀಟಾಗಿ ಮಡಿ ಉಡಿಸಿ, ಕನ್ನಡಿಗೆ ಅಂಗಾರಕ್ಷತೆ ಹಚ್ಚಿ, ನಾನೊಂದು ಯಾವುದೋ ಹರಕ್ ಮಡಪಂಚೆ ಉಟ್ಕೊಂಡು ಓಡಾಡ್ತಾ ಇದ್ರೆ ಮುಂದೆ ಬಂದಾಗೆಲ್ಲ ಕೆಟ್ಟದಾಗಿ ಕಾಣ್ತೇನೆ. ಕನ್ನಡಿನೇ ಸರಿ ಇಲ್ಲ, ನಾವು ಪೆದ್ದಾಗಿ ಆಡಬೇಡ. ನೀನು ನೀಟಾಗಿ ಅಲಂಕಾರ ಮಾಡಿಕೊಂಡ್ರೆ ಕನ್ನಡಿ ನಿನ್ನದನ್ನೇ ರಿಫ್ಲೆಕ್ಟ್ ಮಾಡುತ್ತೆ. ಹಾಗಾದರೆ ಬಿಂಬನಿಗೆ ಅಲಂಕಾರ ಮಾಡಿದರೆ ಪ್ರತಿಬಿಂಬದಲ್ಲಿ ಆ ಅಲಂಕಾರ ಕಾಣುತ್ತೆ. ಇದೇ ಕಾನ್ಸೆಪ್ಟ್ ಅಂತೆ ದೇವರ ಪೂಜೆ ಅಂದರೆ. ನಮ್ಮ ನಿಮ್ಮೆಲ್ಲರ ಬಿಂಬ ಪರಮಾತ್ಮ. ಪರಮಾತ್ಮನಿಗೆ ಅಲಂಕಾರ ಮಾಡಿದರೆ ಪ್ರತಿಬಿಂಬರಾದ ಜೀವರಿಗೆ ದೇವರು ಅದನ್ನು ಕೊಡ್ತಾನೆ. ಅಲಂಕಾರ ಅಂದರೆ ಅಫ್ಕೋರ್ಸ್ ಚೆನ್ನಾಗಿ ಹೂವನ್ನು ಹಾಕೋದು, ಆಮೇಲೆ ಅದಕ್ಕೆ ನೋಡಲಿಕ್ಕೆ ಚೆನ್ನಾಗಿ ಅಲಂಕಾರವನ್ನು ಇದೊಂದಾಯಿತು. ನಿಜವಾಗಲೂ ದೇವರಿಗೆ ಅಲಂಕಾರ ಅಂದರೆ ಅವರ ಗುಣಚಿಂತನೆಯನ್ನು ಮಾಡೋದು. ನನಗೆ ಏನು ಬೇಕೋ ಯೋಗ್ಯವಾದದ್ದು ಅದನ್ನು ದೇವರಲ್ಲಿದೆ ಅಂತ ಚಿಂತನೆ ಮಾಡು. ಗೋಪಾಲದಾಸರು ಒಂದು ಸುಳಾದಿಯಲ್ಲಿ ಹೇಳ್ತಾರೆ, ನನ್ನಲ್ಲಿ ಒಳ್ಳೆಯ ಗುಣ ಬರಬೇಕು, ನನ್ನಲ್ಲಿ ತುಂಬ ಕೋಪ ಇದೆ, ಕೋಪ ಹೋಗಿ ಸಮಾಧಾನ ಬರಬೇಕು, ನನ್ನಲ್ಲಿ ನೆನಪಿನ ಶಕ್ತಿ ಬರಬೇಕು, 4 ಜನಕ್ಕೆ ಉಪಕಾರ ಮಾಡುವಂತಹ ಸ್ವಭಾವ ನನಗೆ ಬರಬೇಕು. ಯಾರನ್ನೋ ನೋಡಿದಾಗ ಇನ್ಸ್ಪೈರ್ ಆಗ್ತಾನೆ, ಅವ್ರು ಏನು ಮಾಡ್ತಾರೆ, ನಾನು ಇದ್ದೇನೆ ಅಂತ. ಹಾಗಾದರೆ ಇದು ಬರಬೇಕಾದರೆ ದೇವರಲ್ಲಿ ಈ ಗುಣಗಳು ಇದ್ದಾವೆ ಅಂತ ಚಿಂತನೆ ಮಾಡು. ನಿನ್ನ ಗುಣಪೂರ್ಣನೆಂದು ನಾ ಗುಣವಂತನಾಗುವೆ, ನಿನ್ನ ಜನನ ಮರಣರಹಿತನೆಂದು ಎನ್ನ ಜನನ ಮರಣವನೀಗುವೆ. ದೇವರಿಗೆ ಜನನ ಮರಣ ಇಲ್ಲ ಅಂತ ನಾನು ಅಂದದ್ದರಿಂದ ದೇವರಿಗೆ ಹೊಸದಾಗಿ ಏನೂ ಆಗಿಲ್ಲ, ನನಗೆ ಲಾಭ. ನಾನು ಈ ಜನನ ಮರಣದ ಸೈಕಲ್ನಿಂದ ಆಚೆ ಬರ್ತೇನೆ. ದೇವರನ್ನ ಅನಂತ ಗುಣಪೂರ್ಣ ನಾರಾಯಣಂ ಗುಣೈ ಸರ್ವೈಹಿ ಅಂದದ್ದರಿಂದ ನನ್ನ ಯೋಗ್ಯತಾನುಸಾರ ನನ್ನಲ್ಲಿ ಗುಣಗಳು ಬರುತ್ತೆ. ಇದು ದೇವರ ಪೂಜೆಯ ಕಾನ್ಸೆಪ್ಟ್ ಅನ್ನೋದನ್ನೇ ನಾವು ಮಂತ್ರಸ್ತೋತ್ರಗಳಲ್ಲಿ ಹೇಳೋದದೇ ಅಲ್ವಾ. ಮಂತ್ರ ಸ್ತೋತ್ರ ಅಂದರೆ ಗುಣಿನಿಷ್ಠ ಗುಣಾಭಿಧಾನ, ದೇವರಲ್ಲಿರುವಂತಹ ಗುಣಗಳನ್ನು ಚಿಂತನೆ ಮಾಡೋದು. ಅನ್ನೋದಕ್ಕೆ ನೀನು ಸ್ವಲ್ಪ ಮಂತ್ರ ಹೇಳಿದ್ರೂ ಪರವಾಗಿಲ್ಲ, ಅರ್ಥವನ್ನು ತಿಳಿದು ಮಂತ್ರ ಹೇಳಿದರೆ ತುಂಬ ಪುಣ್ಯ ಇದೆ. ಇಲ್ಲ ಅಂದರೆ ಮೆಕ್ಯಾನಿಕಲ್ ಆದ ಕ್ರಿಯೆ ಆಗತ್ತೆ. ಅಫ್ಕೋರ್ಸ್ ಅರ್ಥ ತಿಳಿ ಅಂಥೇಳಿ ಅರ್ಥ ತಿಳಿಯೋವರೆಗೂ ನಾ ಪೂಜೆ ಮಾಡಲ್ಲ ಅಂದರೆ ಆಗೋದೇ ಇಲ್ಲ. ಆದಷ್ಟು ಯಾವುದೇ ಪದ್ಯವನ್ನು ಹೇಳಬೇಕಾದರೆ ಅದರ ಅರ್ಥಾನುಸಂಧಾನ ಇದ್ದರೆ ನಮ್ಮ ಯೋಗ್ಯತಾನುಸಾರ ದೇವರು ಆ ಗುಣಗಳನ್ನು ನಾನೆಷ್ಟು ಪಡೆಯಬಹುದೋ ಅಷ್ಟನ್ನು ನನಗೆ ದೇವರು ಕೊಡ್ತಾನಂತೆ. ಅದನ್ನೇ ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ. ಬ್ಯಾಂಕಲ್ಲಿ ನಾವು ಹಣವನ್ನು ಇಡ್ತೇವೆ. ಹಣವನ್ನು ಇಟ್ಟರೆ 2 ನೆಮ್ಮದಿ. ಒಂದು ಸೇಫಾಗಿರತ್ತೆ, ಇನ್ನೊಂದು ತಿಂಗಳಿಗೆ ನೀ ಹೋಗಿ ಬಡ್ಡಿ ಕೊಡೋನ್ನ ಹುಡುಕಿ ಮಾಡಿ ಏನೂ ಮಾಡೋದು ಬೇಕಾಗಿಲ್ಲ. ಪ್ರತಿ ತಿಂಗಳು ಮೆಸೇಜ್ ಬರುತ್ತೆ, ನಿಮ್ಮ ಅಕೌಂಟಿಗೆ ಇಷ್ಟು ಕ್ರೆಡಿಟ್ ಆಗಿದೆ. ಅಲ್ಲ ರೀ, ಕೊಡೋ ಬಡ್ಡಿ ಕೊಡ್ತಾರೆ, ಹಣ ಇಡದೆ ಕೊಡಬೇಕು. ಹಣ ಇಡದೆ ಕೊಟ್ಟರೆ ಗೋವಿಂದ ಅಂಡ್ ಕಂಪನಿ ಅಂತ ಆಗತ್ತೆ. ನಿನ್ನ ಹಣವನ್ನು ನೋಡಿ ಅವರು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅವರಿಗೆ ಲಾಸ್ ಆಗಲಿ ಬಿಡಲಿ ನಿನಗಂತೂ ಕೊಡ್ತಾರಲ್ಲ. ಈ ಪ್ರಿನ್ಸಿಪಲ್ಲನ್ನೇ ಬ್ಯಾಂಕ್ ಅವರು ಇಟ್ಕೊಂಡದ್ದು. ದೇವರು ಅನಂತ ಮಾಡಿ ಕೊಡ್ತಾನೆ. ಬ್ಯಾಂಕಿಗೆ ನಾನು ಇಟ್ಟ ಡೆಪಾಸಿಟಿನ ಪ್ರಯೋಜನ ಇದೆ, ಆದರೆ ನಾನು ಮಾಡುವ ಯಾವ ಪೂಜೆಯ ಯಾವ ಪದಾರ್ಥದ ಅನಿವಾರ್ಯತೆಯೂ ದೇವರಿಗಿಲ್ಲ. ಆದರೂ ನನ್ನ ಭಕ್ತನನ್ನು ಉದ್ಧಾರ ಮಾಡಬೇಕು ಅಂತ ನಾನು ಕೊಟ್ಟದ್ದನ್ನು, ಅದು ಇಂಥದ್ದೇ ಅಂತಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನಿನಗೆ ಏನಿದೆಯೋ ಅದನ್ನು ಕೊಡು. ಒಂದು ದಳ ಶ್ರೀ ತುಳಸಿ
ಬಿಂದು ಗಂಗೋದಕವ ಇಂದಿರಾ ರಮಣಗೆ ಅರ್ಪಿತವೆನಲು ಒಂದೇ ಮನದಿ ಶ್ರೀ ಮುಕುಂದಾರ್ಪಣವೆನಲು ಎಂದೆಂದು ವಾಸಿಪನ ಮಂದಿರದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವಿ. ದೇವರು ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡಿ, ಮಹಾಜ್ಞಾನಿಗಳಾದರೆ ಸ್ವೀಕಾರ ಮಾಡಿದ್ದಕ್ಕೆ ಅಕ್ನಾಲೆಜ್ಮೆಂಟು ಕೊಡ್ತಾನಂತ. ಕೆಲವೆಲ್ಲ ಘಟನೆಯನ್ನು ಕೇಳ್ತೇವೆ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಮಹಿಷಿಯಲ್ಲಿ ಅವರ ಬೃಂದಾವನ ಮಹಾನುಭಾವರು 6 ಕಮಲಗಳನ್ನು ದಿನ ತರೋರು, 6 ಕಮಲ ಪುಷ್ಪಗಳನ್ನು ದೇವರಿಗೆ ಅರ್ಪಿಸೋದು ಅಂತ. ದಿನ 6 ಕಮಲ ಇರೋದು. ಕೆಲವು ದಿವಸ ಒಂದು ದಿವಸ ಒಂದು ಕಮಲ ಕಡಿಮೆ ಆಗಿದೆ. ಒಂದೊಂದೇ ಕಮಲವನ್ನು ದೇವರ ಮೇಲೆ ಇಡ್ತಾ ಬಂದರು. ಮೂಲರಾಮ ದೇವರಿಗೆ ಒಂದು ಅರ್ಪಣೆ ಆಯಿತು, ದಿಗ್ವಿಜಯರಾಮ ದೇವರಿಗೆ ಇನ್ನೊಂದು ಕಮಲ, ವಂಶರಾಮನಿಗೆ ಮತ್ತೊಂದು, ವಿಠ್ಠಲ ದೇವರಿಗೆ ಇನ್ನೊಂದು, ವ್ಯಾಸಮುಷ್ಟಿಗಳು ವೇದವ್ಯಾಸ ದೇವರ ಸಂಪುಷ್ಟ ಅದಕ್ಕೆ ಒಂದಾಯಿತು. ಕಡೆಗೆ ಇಡಬೇಕಾದದ್ದು ಸೀತಮ್ಮನಿಗೆ, ಮೂಲ ಸೀತಾದೇವಿಯವರಿಗೆ. ಅಲ್ಲ 5 ಹೂವು ಇತ್ತು. ನಿಜವಾಗಲೂ ಇಡಬೇಕಾದದ್ದೇ ಹೆಣ್ಣು ಮಹಾಲಕ್ಷ್ಮೀ ದೇವಿ, ಅಕ್ಷರ ಪುರುಷಳು, ಅವಳು ಹೂವು ಇಡಬೇಕಾಗಿತ್ತು. ಅಲ್ಲಿಲ್ಲ. ಏನು ಮಾಡ್ತೀರಿ? ರಾಮದೇವರದೇ ತೆಗೆದಿಡೋದು ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಈ ಫೋಟೋ ಸೆಷನ್ನಲ್ಲಿ ಹೀಗೆ ಕೊಟ್ಟು ಫೋಟೋ ಆದ ಕೂಡಲೇ ತಗೊಂಡು ಇನ್ನೊಬ್ಬರು ಕೊಟ್ಟಾಗಿರುತ್ತದು. ದೇವರಿಗೆ ಕೊಟ್ಟು ಹೀಗೆ ತೆಗೆದು ಬಿಟ್ಟರೆ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಆಗಿದೆ. ಏನು ಅವರ ಆರಾಧನೆ, ಅವರಿಗೆ ದೇವರಲ್ಲಿ ಇದ್ದ ವಿಶ್ವಾಸ, ಆ ತನ್ಮಯತೆ. ಮೂಲರಾಮದೇವರ ಮೇಲೆ ಇಟ್ಟ ಹೂ ಹೀಗೆ ಬಂದು ಸೀತೆಯ ಪಕ್ಕದಲ್ಲಿ ಕೂಡ್ತಂತೆ. ತುಂಬ ಆನಂದ ಆಯಿತು. ನಮ್ಮಪ್ಪ ಸೀತಮ್ಮನಿಗೆ ನಾನು ಕೊಡಲಿಲ್ಲ ಅಂದರೆ ನೀನೇ ಕೊಟ್ಟೆಲ್ಲ. ಆದರೆ ಈಗೊಂದು ನನಗೆ ಡೌಟ್ ಬಂತು ಅಂತ. ಏನದು? ಭಕ್ತ ಬೇಜಾರು ಮಾಡಿಕೊಂಡ ಅಂತ ಸೀತಮ್ಮಂಗೆ ಹೂವು ಕೊಟ್ಟ್ಯೋ, ಅಥವಾ ಸೀತಮ್ಮ ನಿಮಗ್ಯಾಕೆ ಹೂವು ನಂಗೆ ಕೊಡ್ರಿ ಅಂತ ಕೇಳಲು ಅದಕ್ಕೆ ಕೊಟ್ಟ್ಯೋ, ಹೆಂಡತಿಯ ಮೇಲೆ ಪ್ರೀತಿಯಿಂದ ಕೊಟ್ಟ್ಯೋ, ಅಥವಾ ಭಕ್ತನ ಮೇಲೆ ಕನಿಕರದಿಂದ ಕೊಟ್ಟ್ಯೋ? ತಾತಶ್ರೀ ರಾಮಮೂರ್ತಿ ಅಮಲ ಕಮಲತೋ ಅಭ್ಯರ್ಚ ಮಾತುರ್ನಶಿಷ್ಟಂ ಕಂಜಂ ಕಂಜಾಲಯಾಯ ಸ್ಫುಟಯದ ಮನಿಷಿ ಪ್ರಾದದಾ ಕಂಜಮೇಕಂ ತತ್ಕಿಂ ಜಾಯಾದಯಾತಃ. ನಿನ್ನ ಹೆಂಡತಿಯ ಮೇಲೆ ದಯೆಯಿಂದ, ಕಿಮುಮಯಿ ದಯೆಯ, ಭಕ್ತನ ಮೇಲೆ ದಯೆಯಿಂದಲೋ. ನೈವ ಜಾನೇಹಮಜ್ಞಃ, ನಾನು ಅಜ್ಞಾನಿಯೋ ನನಗೆ ಗೊತ್ತಿಲ್ಲ. ಸ್ವಾಮಿನ್ ಶ್ರೀ ಸತ್ಯಬೋಧವು ರತಿವರ ಹೃದಯಾಂಬೋಜ ವಾಸಿನ್ ವಧತ್ವಂ. ನನ್ನ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹೃದಯ ಕಮಲದಲ್ಲಿ ರಾರಾಜಿಸುವ ಮೂಲರಾಮ, ದಯಮಾಡಿ ಈ ಪಜಲನ್ನು ನೀನು ಬಗೆಹರಿಸು, ನನಗೆ ಅನುಗ್ರಹ ಮಾಡು ಅಂತ ವಿಷ್ಣುಸ್ತುತಿಯಲ್ಲಿ ಕೊಂಡಾಡ್ತಾರೆ. ಇದು ಬಹಳ ದೊಡ್ಡವರಿಗೆ ದೇವರು ಕೊಡುವಂತಹ ಭಾಗ್ಯ ಇದು. ಇನ್ನು ನಾವು ನೀವು ಕೊಟ್ಟದ್ದನ್ನು ದೇವರು ಸ್ವೀಕಾರ ಮಾಡಿದಾಗ ಈ ಅನುಸಂಧಾನವನ್ನು ಮಾಡಿ ಅಂತಾರೆ. ನನಗೆ ದೇವರು ವಾಪಸ್ಸು ಕೊಡುವ ಸಲುವಾಗಿ ನನ್ನ ಪೂಜೆಯನ್ನು ಸ್ವೀಕಾರ ಮಾಡಿದಾನೆ ವಿನಃ ಅವನಿಗೆ ಇಲ್ಲ ಅಂತಲ್ಲ. ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ, ನಾನೇನು ಕೊಡ್ತೇನೆ, ಕೊಡ್ಲಿಕ್ಕೆ ಯಾರು, ಬಿಡ್ಲಿಕ್ಕೆ ಯಾರು, ಎಲ್ಲವೂ ನಿಂದು. ಈ ಅನುಸಂಧಾನವನ್ನು ಮಾಡೋದೇ ನಿಜವಾದ ಪೂಜೆ. ತುಂಬ ಚೆನ್ನಾಗಿ ಸ್ತೋತ್ರ ಮಾಡಿ ಆದ ಮೇಲೆ ನರಸಿಂಹದೇವರು ತಲೆ ಅಲ್ಲಾಡಿಸ್ತಾ ಇದ್ರು. ಕಡೆಗೆ ಪ್ರಹ್ಲಾದ, ನಿನ್ನ ಸ್ತೋತ್ರ ತುಂಬ ಚೆನ್ನಾಗಿತ್ತು ಅಂದ್ರಂತೆ. ಎಂಥ ಭಾಗ್ಯ ರೀ! ಸರ್ವೋತ್ತಮನಾದ ದೇವರು. ನಾವು ಮಕ್ಕಳು ಏನಾದರೂ ಕಲಿತ ಮಂತ್ರಸ್ತೋತ್ರವನ್ನು ಒಬ್ಬ ಆಚಾರ್ಯರ ಮುಂದೆ, ಒಬ್ಬ ಸ್ವಾಮಿಗಳ ಮುಂದೆ ಹೇಳಿಸಿದಾಗ ಸ್ವಾಮಿಗಳು ಚೆನ್ನಾಗಿತ್ತು ಅಂದರೆ ಇಡೀ ಜೀವನದಲ್ಲಿ ನೆನೆಸ್ಕೊಳ್ತಾರೆ. ಆ ಸ್ವಾಮಿಗಳು ಚೆನ್ನಾಗಿತ್ತು ಅಂದಿದ್ದು. ಸರ್ವೋತ್ತಮನಾದ ದೇವರು ತಲೆ ಅಲ್ಲಾಡಿಸ್ತಾ ಕೂತಿಯಾನೆ. ಪ್ರಹ್ಲಾದ, ನೀ ಏನಾದರೂ ವರ ಕೇಳಿಕೋ. ಪ್ರಹ್ಲಾದರಾಜರಂದರು, ದಯಮಾಡಿ ನನ್ನನ್ನು ಪ್ರಲೋಭಿಸಬೇಡ ಸ್ವಾಮಿ. ನಾವೆಲ್ಲ ತೂಕುಡಿಸ್ತಾ ಇರ್ತೀವೋ, ಹಾಸಿಗೆ ಹಾಸ್ಕೊಟ್ಟಾಗತ್ತೆ. ಮಾಮಾ ಪ್ರಲೋಭಯ. ಯಾಕೆ? ಎಷ್ಟು ಆಶಿಷ ಆಶಾಸ್ತೆ ನ ಸಭೃತ್ಯ ಸವೈ ವಣಿಕ್. ಯಾರು ದೇವರ ಆರಾಧನೆ ಮಾಡಿ ಅವನಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವನು ವ್ಯಾಪಾರಿ. ನಾನು ದೇವರ ಸ್ತೋತ್ರ ಮಾಡಿದೆ, ಸ್ತೋತ್ರವನ್ನು ದೇವರಿಗೆ ಮಾರಿದೆ, ವರ ತಗೊಂಡೆ. ಮತ್ತೆ ಸ್ತೋತ್ರ ಮಾಡಿದ್ಯಾಕೆ? ಸ್ವಾಮಿ, ಮಾಡಬೇಕಾದದ್ದು ನನ್ನ ಕರ್ತವ್ಯ, ನಾನು ದಾಸ, ನೀನು ಈಶಾ. ಮಾತನ್ನು ಕೊಟ್ಟಾಗ ಅದು ವ್ಯರ್ಥ ಆಗಬಾರ್ದಲ್ಲ, ಅದಕ್ಕೆ ನಾನು ಸ್ತೋತ್ರ ಮಾಡಿದ್ದು. ಆದರೂ ದೊಡ್ಡವರು ಕೊಟ್ಟಾಗ ಬೇಡ ಅನ್ನಬಾರ್ದು. ಸ್ವಾಮಿಗಳೇನೋ ಕೊಡ್ತಾರೆ, ಒಂದು ಆ್ಯಪಲ್ ಕೊಟ್ಟಾಗ ತಗೋಬೇಕು. ಅದು ಬಿಟ್ಬಿಟ್ಟು ಸ್ವಾಮಿ
ಇದರ ಅಪ್ಪನಂಥ ಆ್ಯಪಲ್ ನಮ್ಮ ಮನೇಲಿ ಇದೆ ಅಂದರೆ ಅದರ ಅಪ್ಪನಂಥ ಅದರ ತಾತನಂಥದ್ದು ಇರ್ಬೋದು, ಇದರಂಥದ್ದಿಲ್ಲ ತಗೋ. ಅದಕ್ಕಂದ್ರೆ ಅವರು ನಮ್ಮಪ್ಪ ಒಂದೇ ಒಂದು ಕೇಳ್ತೀನಿ, ದೇವರಿಗೆ ಕೊಡಬೇಕು ಅನ್ನೋ ತವಕ ಏನು ಬೇಕು? ಯದಿರಾಶೀಷ ಮೇಕಾಮಾನ್ ವರಾನ್ಮೇ ವರದರ್ಶಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ನನ್ನ ಹೃದಯದಲ್ಲಿ ಬಯಕೆಯ ಗಿಡ ಬೆಳಿಬಾರದು, ಬೇಕು ಅನ್ನೋದಕ್ಕೆ ಸಾಕು ಅನ್ನುವ ಶಬ್ದವನ್ನು ಪಕ್ಕದಲ್ಲಿ ಇಟ್ಬಿಡು, ಸಾಕು. ದೇವರು ಏನು ಕೊಟ್ಟಿಯಾನೋ, ಗಂಜಿಯೋ ಗೊಡಸಾರೋ, ಅದರಲ್ಲಿ ತೃಪ್ತನಾಗಿರುವಂತಹ ಮಾನಸಿಕ ಸ್ಥಿತಿಯನ್ನು ಕೊಡು. ಈ ಸ್ಟೇಟಸ್ ಏನಾದರೂ ನಮ್ಮ ಮನಸ್ಸಲ್ಲಿದ್ದರೆ, ಯಾವ ವ್ಯಕ್ತಿಗೆ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಇದೆ ಅವನಷ್ಟು ಶ್ರೀಮಂತ 1000 ಕೋಟಿ ಇದ್ದವನು ಅಲ್ಲಂತ. ಎಷ್ಟಿದ್ರೇನು ನೆಮ್ಮದಿ ಇಲ್ಲದ ಜೀವನ ಪ್ರಯೋಜನ ಇಲ್ಲ. ಬೇಡುವೇನು ನಾನೊಂದ ಬೇಡತಕ್ಕದ್ದು ದೇವ. ಈ ಪದ್ಯವನ್ನೇ ತರ್ಜಮೆ ಮಾಡಿದರು ಗೋಪಾಲದಾಸರು ಆಸ್ ಇಟ್ ಈಸ್. ನೀನು ಬೇಡು ದೇವರಲ್ಲಿ, ಬೇಡುವೇನು ನಾನೊಂದ ಬೇಡತಕ್ಕದ್ದು ದೇವ, ನೀಡೆನೆಂಬುದ ನಿನ್ನ ಮನದೊಳಿತೆ. ಮೂಡಲಾದ್ರೀಶ ಗೋಪಾಲ ವಿಠ್ಠಲರೇಯ, ಬೇಡದಂತೆ ಪರರ ಮಾಡಯ್ಯ ಹರಿಯೇ. ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಯಾರನ್ನು ಬೇಡದಂತೆ. ಒಂದು ಹಳೆ ಜನ ಎಲ್ಲ ಕೇಳೋದು, ಈಗಿನವರು ಕೇಳ್ತಿರ್ತಾರೆ, 2 ದೇವರು ಕೊಡಬೇಕಂತ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಯಾರನ್ನು ಬೇಡದೆ ನನಗೆ ದೇವರು ಕೊಟ್ಟಿದ್ದರಲ್ಲಿ ಬದುಕುವಂತಹ ಒಂದು ತೃಪ್ತಿಯ ಭಾವನೆ, ಅವನಿಗಷ್ಟಿದೆ ಇವನಿಗಿಷ್ಟಿದೆ ನನಗದಿಲ್ಲ, ಇದಿಲ್ಲ ಅನ್ನುವ ಭೂತ ತಲೆಯಲ್ಲಿ ಕೂತ್ಕೊಂಡ್ರೆ 1000 ಕೋಟಿ ಬಂದರೂ ಇಲ್ಲ ಅಂತ. ಇದೆ ಅಂದರೆ ನನ್ನಷ್ಟು ಶ್ರೀಮಂತ ಯಾರಿಲ್ಲ. ಆರೋಗ್ಯ ಕೊಟ್ಟ್ಯಾನೆ, ಎಲ್ಲ ಅವಯವಗಳನ್ನು ನೆಟ್ಟಗೆ ಇಟ್ಟ್ಯಾನೆ, ನನ್ನ ಮನೆಯಲ್ಲಿ ನಾನು ಮಾಡಿಕೊಳ್ಳುವ ಭಾಗ್ಯ ಕೊಟ್ಟ್ಯಾನೆ. ಯಾರಿಗುಂಟು ಯಾರಿಗಿಲ್ಲ? ಹಳೇ ಜನಕ್ಕಿತ್ತು ರೀ. ಒಂದು 50 ವರ್ಷದ ಕೆಳಗೆ ಈ ತರಹದ ಭಾವನೆ ಇತ್ತು. ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ. ಎಷ್ಟು ಬಂದರೂ ಇನ್ನೂ ಬೇಕು ಇನ್ನೂ ಬೇಕು. ಅದನ್ನು ನೀನು ಯಾವಾಗ ಬಳಸೋದು? ಆಗೋದಿಲ್ಲ. ಒಂದಿನ ಇಟ್ಟು ಹೋಗೋದಾಗತ್ತೆ. ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಉಡಲಿಲ್ಲ, ಹರಿ ಕೊಡದ ಕಾಲಕ್ಕೆ ಬಾಯಿ ಬಿಟ್ಟೆಲ್ಲೋ ಪ್ರಾಣಿ. ಇದ್ದಾಗ 4 ಜನಕ್ಕೆ ಕೊಟ್ಟು ಅದನ್ನು ಚೆನ್ನಾಗಿ ವಿನಿಯೋಗ ಮಾಡು. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ ತುಂಬಲೇ ಇಲ್ಲ. ಇದನ್ನೇ ಹೇಳ್ತಾರೋ. ಅಂದ್ರೆ ಒಂದೊಂದೇ ಬೇರೆ ಬೇರೆದಕ್ಕೆ ಅದು ಅಪ್ಲೈ ಆಗತ್ತೆ. ತುಂಬಲಿಲ್ಲದ ಕೆರೆಗೆ ಬಂದರು 3 ಒಡ್ಡರು, 2 ಕುಂಟರು, ಒಬ್ಬಗೆ ಕಾಲೇ ಇಲ್ಲ. ಕಾಲಿಲ್ಲದ ಕುಂಟಗೆ ಕೊಟ್ಟರು 3 ಎಮ್ಮೆಗಳ, 2 ಬರಡು, 1ಕ್ಕೆ ಕರುವೇ ಇಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ. ಕರುವಿಲ್ಲದ ಎಮ್ಮೆಗೆ ಕೊಟ್ಟರು 3 ಹೊನ್ನುಗಳ, 2 ಸಲ್ಲದು 1 ಸಲ್ಲಲೇ ಇಲ್ಲ. ಅದೇ ಮಾತಿದು. ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋರ್ಭವಂತಿ ವಿತ್ತಸ್ಯ, ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಒಂದು ಶಾಸ್ತ್ರದ ಮಾತು. ಹಣಕ್ಕೆ ಇರುವ 3 ಮಾರ್ಗಗಳು ಯಾವುದು? 1 ದಾನ ಮಾಡು, ಅತ್ಯುತ್ತಮ ಮಾರ್ಗ. ದಾನ ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ, ಹೇಳೋದು ಸುಲಭ. ಸರಿ, ನೀನಾದರೂ ಉಣ್ಣು ಅಂದರು. ಮನೆಯಲ್ಲಿ ಊಟವೇ ಕೆಲವ್ರಿಗೆ ಸೇರಲ್ಲ ಅಂತಾರೆ. ಯಾಕೆ? ನಮ್ಮನೆ ಎಣ್ಣೆ ಅದು ಖರ್ಚಾದರೆ ಕಷ್ಟ ಅಂತ. ಅರಿಯರ್ಸ್ ಎಲ್ಲ ನಾನು ಬೇರೆ ಕಡೆ ಹೋದಾಗ ತೆಗೆದುಕೊಂಡು ಬರ್ತೇನೆ. ಯಾರಿಗೆ? ಭೋಗ ಮಾಡು, ಅದಾದರೂ ಮಾಡು. ಇಲ್ಲ ಇಲ್ಲ ನಾನು ಕೂಡಿಡ್ತೇನೆ, ನಿನಗೂ ಇಲ್ಲ ಮಂದಿಗೂ ಇಲ್ಲ, ಇನ್ಯಾರದೋ ಪಾಲಾಗತ್ತೆ. ಈ ಕನಕಪುರ ರೋಡಲ್ಲಿ ಅವರು ರೋರಿಚ್ ದಂಪತಿಗಳು, ದೇವಿಕಾ ರಾಣಿ ರೋರಿಚ್ ಅಂತ ಯಾರು ಅಂತವ್ರು, ಏನದು 100 ಎಕರೆ, ಬೆಂಗಳೂರಂಥ ಊರಿನಲ್ಲಿ 100 ಎಕರೆ ವಾರಸುದಾರರು ಇಲ್ಲದೆ ಅದೆಲ್ಲ ಸರ್ಕಾರದ ಪಾಲಾಯಿತು ಅಂತ. 100 ಎಕರೆ, 100 ಸಾವಿರಾರು ಎಕರೆನೋ. ಅವ್ರು ಹೇಗಿದ್ರೋ ಏನೋ ಗೊತ್ತಿಲ್ಲ ಪಾಪ, ದಾನ ಮಾಡಿದ್ರೋ ಬಿಟ್ಟರೋ, ದಟ್ ಈಸ್ ಸೆಕೆಂಡರಿ. ಅತಿಯಾದ ಸಂಪತ್ತು ಯಾರಿಗಾಗಿ? ನೀನು ತಿಂದಿಲ್ಲ, ಮಂದಿಗೂ ಕೊಟ್ಟಿಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ. ಮುಳ್ಳು ಕೊನೆ ಅಂದರೆ ಜೀವ, ಜೀವನ ಪರಿಮಾಣ, ಸೈಜ್ ಅದು ಎಷ್ಟು?
ಕುದುರೆಯ ಬಾಲದ ಒಂದು ಕೂದಲನ್ನ ತೆಗೆದು 10,000 ಭಾಗ ಮಾಡಿದರೆ ಎಷ್ಟೋ ಅಷ್ಟಂತ. ಕುದುರೆ ಬಾಲದ ಒಂದು ಕೂದಲೇ ವಿಸಿಬಲ್ ಅಲ್ಲ, ಇನ್ನು ಅದನ್ನು 10,000 ಭಾಗ, ಅಷ್ಟು ಪರಿಮಾಣ ಅಂತ. ಅವನ ಮೇಲೆ, ಜೀವನ ಮೇಲೆ ದೇವರು 3 ಕೆರೆ ಕಟ್ಟಿದ. ಮುಳ್ಳು ಕೊನೆಯ ಮೇಲೆ 3 ಕೆರೆ. ಅದು ಯಾವುದದು ಕೆರೆ? 3 ದೇಹಗಳು. ಒಂದು ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ. ಕೆರೆ ಅಂತ ದೇಹವನ್ನು ಯಾಕೆ ಕರೆದದ್ದು? ಕೆರೆಯನ್ನ ಕೆರೆ ಅಂತ ಯಾಕೆ ಕರೆದದ್ದು? ನೀರನ್ನು ಹಿಡಿದಿಟ್ಟುಕೊಳ್ಳುವ ಕ್ಯಾಚ್ಮೆಂಟ್ ಏರಿಯಾ. ಯಾವ ಪ್ರದೇಶದಲ್ಲಿ ನೀರು ನಿಲ್ಲತ್ತೆ ಅದು ಕೆರೆ. ಅಲ್ಲ, ನನ್ನ ದೇಹದಲ್ಲಿ ನೀರು ತುಂಬಿಕೊಂಡ್ರೆ ಕಷ್ಟನೇ ಅಲ್ಲ, ನಿನ್ನ ದೇಹದಲ್ಲಿ ನೀರು ತುಂಬೋದಲ್ಲ. ಸಂಸ್ಕೃತದಲ್ಲಿ ಉಪನಿಷತ್ತುಗಳಲ್ಲಿ ಕರ್ಮ ಹಾಗೂ ನೀರು ಸಿನೋನಿಮ್ಸ್, ಪರ್ಯಾಯ ವಾಚಕಗಳು. ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ. ನಾವು ಮಾಡಿದ ನೀರನ್ನ ಮುಖ್ಯ ಪ್ರಾಣದೇವರು ದೇವರು ಕೊಡ್ತಾರೆ. ನಾವೇನು ನೀರು ಮಾಡೋದು? ನಾವು ಮಾಡಿದ ಅಪಹ ಕರ್ಮಾಣಿ, ನಮ್ಮ ಕರ್ಮಗಳು ಅಂತ ಅರ್ಥ ಮಾಡಿದರು. ಹಾಗಾದರೆ ಕರ್ಮಾಚರಣೆಯನ್ನು ಮಾಡಿ ಪುಣ್ಯ ಪಾಪಗಳನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಯೋಗ್ಯವಾದ ಕೆರೆ ಈ ದೇಹ. ಈ ದೇಹದಿಂದ ನಾನು ಪಾಪ ಪುಣ್ಯಗಳನ್ನು ಸಾಧನೆಯನ್ನು ಮಾಡಬಹುದು, ಆದರೆ 3 ದೇಹದಿಂದ ಮಾಡಲಿಕ್ಕಾಗಲ್ಲ. ಲಿಂಗ ದೇಹ ಹಾಗೂ ಅನಿರುದ್ಧ ದೇಹ 2 ತುಂಬದು. ಸ್ಥೂಲ ದೇಹದಿಂದ ಮಾತ್ರ ಸಾಧ್ಯ. ಸ್ಥೂಲ ದೇಹದಿಂದ ನಾನು ಒಳ್ಳೆ ಕೆಲಸ ಮಾಡಲೇ ಇಲ್ಲ. 2 ತುಂಬದು, 1 ತುಂಬಲೇ ಇಲ್ಲ. ತುಂಬಲಿಲ್ಲದ ಈ ಕೆರೆಗೆ, ಈ ಸ್ಥೂಲ ದೇಹಕ್ಕೆ 3 ಜನ ಒಡ್ಡರು ಬಂದ್ರಂತ. ಈ ದೇಹವನ್ನು ನೀಟಾಗಿ ಸರಿ ಮಾಡುವ ಅಂತ ಕಲ್ಲನ್ನು ಕುಟ್ಟಿ, ಆ ಕಲ್ಲಿಗೆ ಟ್ರೀಟ್ಮೆಂಟ್ ಮಾಡಿ ಚೆನ್ನಾಗಿ ಮಾಡ್ತಾರಲ್ಲ. ಯಾರವರು 3 ಜನ ಒಡ್ಡರು? 3 ಅವಸ್ಥೆ: ಬಾಲ್ಯ, ಯೌವನ, ವೃದ್ಧಾಪ್ಯ. ಈ 3 ಅವಸ್ಥೆಯಲ್ಲಿ 3 ಒಡ್ಡರಲ್ಲಿ 2 ಕುಂಟರು. ಬಾಲ್ಯಾವಸ್ಥೆಯಲ್ಲಿ, ವೃದ್ಧಾಪ್ಯದಲ್ಲಿ ಫುಲ್ ಫ್ಲೆಡ್ಜಲ್ಲಿ ನಾನು ಕರ್ಮ ಮಾಡಲಿಕ್ಕಾಗಲ್ಲ. ಎಲ್ಲಿ ಮಾಡ್ತೇನೆ? ಬಾಲ್ಯಾವಸ್ಥೆಯಲ್ಲಿ ಅಂಬೆಗಾಲಿಡ್ತೇನೆ, ಬೀಳ್ತೇನೆ, ಓದು ಮೋದು ಅಂತೇನೆ. ವೃದ್ಧಾಪ್ಯದಲ್ಲಿ ಕೈಲಾಗೋದಿಲ್ಲ. ಮಾಡಲಿಕ್ಕೆ ಆಗುವಂಥದ್ದು ತಾರುಣ್ಯದಲ್ಲಿ ಒಬ್ಬನಿಗೆ ಕಾಲೇ ಇಲ್ಲ, ಅವರೇ ವಾಸಿ. ನನ್ನ ಕಾಲೇ ಇಲ್ಲ ಅಂದರೆ ಟೈಮೇ ಇಲ್ಲ ಅಂತ ಬೇಕಾದ್ರೆ ಇಟ್ಕೋಬಹುದು. ತಾರುಣ್ಯದಲ್ಲಿ ಟೈಮ್ ಇಲ್ಲ. ಕಾಲಿಲ್ಲದ ಕುಂಟಗೆ ಕೊಟ್ಟರು 3 ಎಮ್ಮೆಗಳ. ಅದ್ಯಾವುದು ಎಮ್ಮೆ? ಈಶಣತ್ರಯ ಅಂತ ಕರೀತಾರೆ. 3 ಬಯಕೆಗಳು ಉಪನಿಷತ್ತು ಹೇಳುತ್ತೆ. ಯಾವುದು 3 ಬಯಕೆ? ವಿತ್ತೈಷಣ, ಹಣ ಸಂಪಾದನೆ ಮಾಡಬೇಕು. ದಾರೈಷಣ, ಹೆಂಡತಿ ಬೇಕು. ಪುತ್ರೈಷಣ, ಮಗ ಬೇಕು. ಈ 3ರಲ್ಲಿ 2 ಬರಡು. 2 ಎಮ್ಮೆಗಳು ನಿನಗೆ ರೀಪ್ರೊಡಕ್ಷನ್ ಇಲ್ಲ. ಅದು ಯಾವುದು? ಹೆಂಡತಿ ಮಗನಿಂದ ಪ್ರಾಯ ಪುಣ್ಯ ಸಂಪಾದನೆ ಆಗುವುದಿಲ್ಲ ಅಂತ. ಯೋಗ್ಯರಿದ್ದರೆ ಸಾಧ್ಯ, ಇಲ್ಲ ಅಂದ್ರೆ ಆಗೋದಿಲ್ಲ. ಹಣದಿಂದ ನೀನು ಪುಣ್ಯವನ್ನ ಮಾಡಬಹುದಾಗಿತ್ತು ಸದ್ವಿನಿಯೋಗ ಮಾಡಿದರೆ, ನೀನು ಮಾಡಲೇ ಇಲ್ಲ. 2 ಬರಡು, 1ಕ್ಕೆ ಕರುವೇ ಇಲ್ಲ. ಕರುವಿಲ್ಲದ ಎಮ್ಮೆ ಅಂದರೆ ಹಣ. ಅದಕ್ಕೆ 3 ದಾರಿ. ಯಾವುದು 3 ದಾರಿ? ದಾನ, ಭೋಗ, ನಾಶ. ನೀನು ದಾನ ಮಾಡಲಿಲ್ಲ, ಭೋಗ ಮಾಡಲಿಲ್ಲ, ಕಡೆಗಾಗೋದು ನಾಶ. ಆ ಮಾತನ್ನೇ ಪುರಂದರದಾಸರು ಬಿಡಿಸ್ಕೊಂಡು ಒಂದೊಂದೇ ಅಟ್ಯಾಚ್ ಮಾಡ್ತಾ ಹೋಗ್ತಾರೆ. ಪ್ರಕೃತದಲ್ಲಿ ನಮ್ಮಪ್ಪ ನನಗೇನು ಬೇಡ, ಅನುಗ್ರಹ ಮಾಡು, ಆದರೆ ಒಂದು ಕೇಳ್ತೀನಿ, ಕೇಳು ಏನು? ನಮ್ಮ ಅಪ್ಪನನ್ನು ಉದ್ಧಾರ ಮಾಡು. ನಿನ್ನಂಥ ಮಗ ಹುಟ್ಟಿದ ಮೇಲೆ ನಿಮ್ಮಪ್ಪ ಯಾಕೆ ಹಾಳಾಗ್ತಾನೆ? 3 ಪಿತಾಪೂತ. ನಿನ್ನ 21 ತಲೆ ಉದ್ಧಾರ ಆಯ್ತು. ಯದ್ಯಪಿ 21 ತಲೆ ಇಲ್ಲ, ಅಲ್ಲಿ ಇರೋದೇ 4 ತಲೆ. ಪ್ರಹ್ಲಾದರಾಜರು, ಅವರಪ್ಪ ಹಿರಣ್ಯಕಶ್ಯಪು, ಅವರಪ್ಪ ಕಶ್ಯಪರು, ಅವರಪ್ಪ ಮರೀಚಿ, ಮರೀಚಿಗಳ ಅಪ್ಪ ಬ್ರಹ್ಮದೇವರು, ಬ್ರಹ್ಮದೇವರ ಅಪ್ಪ ನಾರಾಯಣ, ಅವರಪ್ಪ ಯಾರು ಇಲ್ಲಪ್ಪ. ನೇತಿ ನೇತಿ ನೇತಿ. ಹಾಗಾದ್ರೆ ಏನಿದು? ದೇವರು ಸುಳ್ಳು ಹೇಳೋದನ್ನ? ಆಚಾರ್ಯರಂದ್ರು ದೇವರು ಎಂದೂ ಸುಳ್ಳು ಹೇಳೋದಿಲ್ಲ. ಮುಂದಿನ ಜನ್ಮದಲ್ಲಿ ಪ್ರಹ್ಲಾದರಾಜರು ಅವತಾರ ಮಾಡಿದಾಗ ಆ ಅಪ್ಪ ಅಮ್ಮಂದಿರು ಉದ್ಧಾರ ಆಗಲಿ ಅಂತ ಹೀಗೆ ಕಾಂಪನ್ಸೇಟರಿ ಆಫ್ ನಿಂಗೆ ಕೊಟ್ಬಿಟ್ಟೇನೆ, ಅಪ್ಲೈ ಮಾಡಿಕೊಳ್ಳಿ. ನಾವಾದರೆ ಏನೋ ಪೆದ್ದಾಗಿ ಮಾತಾಡ್ತೇವೆ, ದೇವರು ಹಾಗೆಲ್ಲ ಹೇಳೋದಿಲ್ಲ. ಯಾರೋ ಕೇಳಿದ್ರು ಏನು ಪಾಠ ಆಗ್ತಾ ಇದೆ? ಸುಮಧ್ವ ವಿಜಯ 18ನೇ ಸರ್ಗ ಅಂದ.
ಇರೋದೇ 16 ಅಲ್ಲಪ್ಪ. ಇವನು ಅದಕ್ಕೆ ತಕ್ಕ ಹೇಳಿದ. ನಿಮಗೇನಾಗ್ತಾ ಇದೆ, ಭಗವದ್ಗೀತೆ 20ನೇ ಅಧ್ಯಾಯ ಅಂದ. ಸರಿಯಾಗಿದೆ, ಕಂತೆಗ್ದಾಗ ಬಂತೆ ಅಂತ ಹೇಳಿ. ಹಾಗಲ್ಲ, ಜನ್ಮಾಂತರದ ಪಿತೃಗಳು ಅಂತ ಶ್ರೀಮದಾಚಾರ್ಯರು ಹೇಳಿ ಮುಂದೆ ಅವನ ಕಾರ್ಯಕ್ರಮಗಳೆಲ್ಲ ಬ್ರಹ್ಮದೇವರ ಮುಖಾಂತರ ಮಾಡಿಸಿ, ವಿಶೇಷವಾಗಿ ಇಲ್ಲಿ ನಾರದರನ್ನು ಮತ್ತೆ ಕೇಳ್ತಾನೆ, ಈ ದೇವರನ್ನು ಒಲಿಸಿಕೊಳ್ಳಬೇಕಾದರೆ ಏನು ಮಾಡಬೇಕು ಅಂದಾಗ 30 ಭಾಗವತ ಧರ್ಮಗಳು. 6ನೇ ಪ್ರಶ್ನೆ, ಮೊದಲನೇ ಸ್ಕಂದದ 6ನೇ ಪ್ರಶ್ನೆ, ಸ್ವಾಂ ಕಾಷ್ಟಾಂ ಅಧುನೋಪೇತೆ ಧರ್ಮಕ್ಕಂ ಶರಣಂಗತಃ. ಧರ್ಮ ಯಾರಲ್ಲಿ ಉಳಿಯಿತು? 30 ಭಾಗವತ ಧರ್ಮಗಳನ್ನು ಅನುಸರಣೆ ಮಾಡಿದರೆ ದೇವರು ಒಲಿತಾನೆ. ಭಾಗವತ ಧರ್ಮಗಳ ಸಂಖ್ಯೆ 30. 2 ಬಾರಿ ಹೇಳಿದ್ದಾರೆ. ಒಂದು 7ನೇ ಸ್ಕಂದದಲ್ಲಿ ಒಮ್ಮೆ, 11ನೇ ಸ್ಕಂದದಲ್ಲಿ ಜಾಯಂತಯೋಪಾಖ್ಯಾನದಲ್ಲಿ ಹೇಳಿದ್ದಾರೆ. ವಿಷ್ಣುತೀರ್ಥರು ಸಾರೋದ್ಧಾರ ಗ್ರಂಥದಲ್ಲಿ ತುಂಬ ಅದ್ಭುತವಾಗಿ ಎರಡನ್ನೂ ಸೇರಿಸಿ ಹೇಳಿದ್ದಾರೆ. 20ನೇ ಪ್ರಕರಣ ಧರ್ಮೋಪದೇಶ ಪ್ರಕರಣ ಅಂತ ಒಂದಿದೆ, ಅಲ್ಲೊಂದು ಪದ್ಯ ಇದೆ. 6ನೇ ಸ್ಕಂದದ ಒಂದು ಪದ್ಯ, ಯಮಧರ್ಮರಾಜ ಆಡುವ ಮಾತು, ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ನವೈ ವಿದುರ್ಷಯೋ ನಾಪಿ ದೇವಾಹ. ಧರ್ಮದ ಬಗ್ಗೆ ಯಾರಿಗೂ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿಲ್ಲ ಅನ್ನುವ ಸಂದರ್ಭದಲ್ಲಿ ಈ 30 ಭಾಗವತ ಧರ್ಮಗಳಿಗೆ ಹೊಸ ಆಯಾಮದಿಂದಲೇ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಭಾಗವತ ಧರ್ಮಗಳು ಯಾವುದು? ಯಾವುದಾದ್ರೂ ಒಂದೆರಡಾದರೂ ನಾವು ತಿಳ್ಕೊಂಬೋಣ, ಆಪ್ಟ್ ಮಾಡ್ಕೊಂಬೋದು. ಆಮೇಲೆ ಸತ್ಯಂ ದಯಾ ತಪಶೌಚಂ. ಸತ್ಯ ಅನ್ನೋದು ಒಂದು ಭಾಗವತ ಧರ್ಮ. ಸತ್ಯ ಅಂದ್ರೆ ಏನು? ಇದ್ದದ್ದು ಇದ್ದಾಗೆ ಹೇಳೋದಲ್ಲಂತೆ. 4 ಜನಕ್ಕೆ ಸಂತೋಷ ಆಗುವುದಾದರೆ ಸಜ್ಜನರಿಗೆ ಒಂದು ಸಣ್ಣ ಸುಳ್ಳು ಅದು ಸತ್ಯ ಅನ್ನೋ ಸ್ಟೇಟಸ್ ಅನ್ನು ಪಡೆಯುತ್ತೆ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಚೋಚ್ಯತೆ ಅಂತ. ಸತ್ಯವನ್ನ ಆಡು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಅದಾದ ಮೇಲೆ ದಯಾ, ಭೂತದಯೆ. ನಾನೇನೋ ಒಂದು ಅಪರಾಧ ಮಾಡಿದೆ, ಮನೆಯಲ್ಲಿ ಯಜಮಾನ ಸಂಪಾದನೆ ಮಾಡೋನು ನಾನೇ. ಒಂದು ತಂಬಿಗೆಯನ್ನು ಬೀಳಿಸ್ದೆ, ಒಂದು ಗ್ಲಾಸ್ ಹೊಡೆದೆ, ಆಗೇನು ಅನ್ನಲ್ಲ. ಮನೆಯಲ್ಲಿ ಇನ್ಯಾರನ್ನ ಮಾಡಿದ್ರೆ ಏನು ಗಲಾಟೆ, ಎಷ್ಟು ಗಲಾಟೆ ಆಗತ್ತೆ, ಬಿಡಿ ಇನ್ನೊಮ್ಮೆ ಮಾಡಬೇಡಿ ಅಂತ ಹೇಳು. ದಯೆ ಇರಲಿ. ಸತ್ಯಂ ದಯಾ. ಅದಾದ ಮೇಲೆ ತಪಃ. ತಪ ಅನ್ನೋದಕ್ಕೆ 2 ಅರ್ಥವನ್ನು ಬರೀತಾರೆ. ತಪ ಸಂತಾಪೆ, ತಪ ಆಲೋಚನೆ. ದೇಹವನ್ನು ದಂಡನೆ ಮಾಡುವ ಏಕಾದಶ್ಯಾದಿ ವ್ರತಗಳು ಮಾಡೋದು ತಪಸ್ಸಂತ. ಏಕಾದಶಿ ಈಗ ಅನೇಕ ಜನ ಪುಣ್ಯಾತ್ಮರು ಧಾರಣೆ ಪಾಲನೆ ಮಾಡ್ತಿದ್ದಾರೆ. ವಿಷ್ಣು ಪಂಚಕಾದಿ ವ್ರತಗಳು ಅಂತ ಯಾದವಾರ್ಯರು ಬರೀತಾರೆ ತಪ ಅನ್ನೋದಕ್ಕೆ. ಅಥವಾ ತಪ ಅಂದರೆ ಆಲೋಚನೆ. ಯಾತಕ್ಕಾಗಿ ಬಂದೆ, ಏನನ್ನ ಮಾಡಿದರೆ ಜನ್ಮ ಸಾರ್ಥಕ ಅಂತ ಶಾಸ್ತ್ರದಿಂದ ಸರಿಯಾಗಿ ತಿಳಿದು ಆಚರಣೆ ಮಾಡೋದು ತಪಸ್ಸು. ಸತ್ಯಂ. ಅಥವಾ ಮುಖ್ಯವಾಗಿ ಶಾಸ್ತ್ರಾಧ್ಯಯನ ಮಾಡೋದು ಸ್ವಾಧ್ಯಾಯ ಪ್ರವಚನ ಏತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪಃ. ಶಾಸ್ತ್ರದ ಪಾಠ ಪ್ರವಚನ ಅದು ದೊಡ್ಡ ತಪಸ್ಸಂತ. ಅದಕ್ಕಿನ್ನ ದೊಡ್ಡ ತಪಸ್ಸು ಯಾವುದೂ ಇಲ್ಲ ಅಂತ. ಸತ್ಯಂ ದಯಾ ತಪಃ ಶೌಚ. ಶುಚಿಯಾಗಿ ಇರೋದು ಅದು 2 ಬಗೆ. ಬಾಹ್ಯ ಶುಚಿ, ಆಂತರಿಕ ಶುಚಿ. ಬಾಹ್ಯ ಶುಚಿ ಮೃಜ್ಜಲಾಭ್ಯಾಂ, ಮೃತ್ತಿಕಾ ಶೌಚಾದಿಗಳಿಂದ. ಒಳಗಿನ ಶುದ್ಧಿ, ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಅದು ಒಳ್ಳೆಯ ಆಹಾರ, ಒಳ್ಳೆಯ ಆಚಾರ, ಒಳ್ಳೆಯ ವಿಚಾರ. ನಿರಂತರ ಭಗವಂತನ ನಾಮಸ್ಮರಣೆಯಿಂದ ಅನ್ನ ಆಹಾರಗಳು ಚೆನ್ನಾಗಿರ್ಬೇಕಂತ. ಹರಿಗೆ ನಿವೇದಿತವಾದ ಅನ್ನ ಆಹಾರ ತೆಗೆದುಕೊಂಡ್ರೆ ಮನಸ್ಸು ಶುದ್ಧವಾಗಿ ಇರುತ್ತೆ ಅಂತ. ಸತ್ಯಂ ದಯಾ ತಪಶೌಚಂ. ತಿತಿಕ್ಷಾ, ಸಹನೆ. ಏನು ಸಹನೆ ಅಂದರೆ ಸೋತ್ತಮ ಕೃತ ಅಪರಾಧ ಸಹಿಷ್ಣೂನಾಮ್ ಅಂತ ಬರೀತಾರೆ. ನಮಗಿಂತ ಉತ್ತಮರು, ನನ್ನ ತಂದೆಯೋ ತಾಯಿಯೋ ಗುರುಗಳೋ, ನಾನೊಂದು ಅಪರಾಧ ಮಾಡಿಲ್ಲ, ಅವರಿಗೆ ತಪ್ಪು ಕಲ್ಪನೆ ಬಂದಿದೆ ನಾನೇ ಮಾಡಿದ್ದೇನೆ ಅಂತ ನನ್ನನ್ನು ಬೈದರು. ಬೈದಾಗ ಬೈಸ್ಕೋಬೇಕಂತೆ, ಎದುರುತ್ತರ ಕೊಡಬಾರ್ದಂತೆ. ಊಹಾತೀತ ಇದು. ತಪ್ಪು ಮಾಡಿದರೆ ಬೈಸ್ಕೊಂಡ್ರೆ ಸಾಕಾಗಿದೆ. ಅಪ್ಪ ಅಂದ, ಏನೋ ಹೊಸ ಗಾಡಿನ ಆಕ್ಸಿಡೆಂಟ್ ಮಾಡ್ಕೊಂಬಂದು ಬೈಕ್ ಓಡಿಸಿದ್ದ, ಆಕ್ಸಿಡೆಂಟ್ ಆಯ್ತು. 50 ವರ್ಷ ಬೈಕ್ ಓಡಿಸೇನೆ ಒಂದು ಆಕ್ಸಿಡೆಂಟ್ ಆಗಿಲ್ಲ. ನಿಮ್ಮ ಕಾಲದಲ್ಲಿ ಆಕ್ಸಿಡೆಂಟ್ ಮಾಡ್ಲಿಕ್ಕೆ ಬೇರೆ ಗಾಡಿನೇ ಗತಿ ಇರ್ತಿರ್ಲಿಲ್ಲ. ಈಗ ಓಡಿಸು ಗೊತ್ತಾಗತ್ತೆ ಅಂತ. ಅಪ್ಪಿ ತಪ್ಪಿ ಒಪ್ಕೊಂಬೋದಿಲ್ಲ. ಇದಲ್ಲಂತ. ಇನ್ನೊಬ್ಬರು ನಮ್ಮ ಹಿರಿಯರು ಮಾತಾಡಿದಾಗ ಆಯಿತು ಅಂತ ಒಪ್ಪಿಕೊಂಡು ದೇವರಲ್ಲಿ ಬೇಡ್ಕೋಬೇಕಂತ. ತಿತಿಕ್ಷಾ. ಅದಾದ ಮೇಲೆ
ಇಜ್ಯ ಅಂದರೆ ದೇವರ ಪೂಜಾದಿಗಳನ್ನು ಮಾಡೋದು. ಶಮೋ ದಮಃ ಶಮದಮ ಶಮೋ ಮನ್ನಿಷ್ಠತಾ ಬುದ್ಧಿ. ದಮ ಇಂದ್ರಿಯ, ದೇವರಲ್ಲಿ ಬುದ್ಧಿ ಇರೋದು, ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ದಮ ಅಂತ. ಅಹಿಂಸಾ, ಯಾರಿಗೂ ಹಿಂಸೆಯನ್ನು, ಮತ್ತೆ ಅದರದೆಲ್ಲ ತುಂಬ ವಿಸ್ತಾರವಾಗಿದೆ. ಹಿಂಸೆ ಕಾಯಿಕ ವಾಚನಿಕ ಮಾನಸಿಕ, ಹೊಡೆಯೋದು ಬಡಿಯೋದು, ಮನಸ್ಸಿಗೆ ನೋಯಿಸೋದು ಕಾಯಿಕವಾದ ಹಿಂಸೆ. ಮನಸ್ಸಿನಲ್ಲಿ ಇನ್ನೊಬ್ಬರು ಹಾಳಾಗಲಿ ಅಂದ್ಕೊಳ್ಳೋದು ಅದು ಒಂದು ಹಿಂಸೆ ಅಂತ, ಯಾವುದೂ ಮಾಡದೇ ಇರೋದು ಅಹಿಂಸಾ. ಬ್ರಹ್ಮಚರ್ಯಂಚ, ಬ್ರಹ್ಮಚರ್ಯ ಯೋಗ್ಯ ಕಾಲದಲ್ಲಿ ಇವನು ಗೃಹಸ್ಥನೂ ಬ್ರಹ್ಮಚಾರಿಯಾಗಿರೋದು ಅಂತ ಒಂದು. ಬ್ರಹ್ಮಣಿ ಚರತಿ, ದೇವರಲ್ಲೇ ಮನಸ್ಸನ್ನು ಇಟ್ಟಿರುವವನು ಅನ್ನೋ ಅರ್ಥವನ್ನು ಮಾಡಿದ್ದಾರೆ. ಬ್ರಹ್ಮಚರ್ಯಂಚ. ತ್ಯಾಗ, ಯೋಗ್ಯವಾದ ಕಾಲ ಬಂದಾಗ ಒಂದಿಷ್ಟು ದೇವರಿಗೆ ನೀನು ತ್ಯಾಗ ಮಾಡು. ಒಳ್ಳೆ ಮಾಸ ಬಂದಿದೆ, ಅಧಿಕ ಮಾಸ, ಒಳ್ಳೆಯ ಸ್ಥಳದಲ್ಲಿ ಇದ್ದೇವೆ, ಯೋಗ್ಯರು ಬೇಕಾದಷ್ಟು ಸಿಗ್ತಾರೆ. ತೀರಾ ನಿನ್ನ ಮನೆಯನ್ನ ಮಠವನ್ನು ಮಾರಿಕೊಂಡು ಕೊಡು ಅಂತಲ್ಲ, ಇದ್ದಾಗ ಕೊಡು, ನಿನಗೇನಿದೆಯೋ ಸ್ವಲ್ಪ ಕೊಡು, ದೇವರು ಪ್ರೀತನಾಗ್ತಾನೆ. ತ್ಯಾಗ ಇದೊಂದು ಬಹಳ ದೊಡ್ಡ ಗುಣ ಅಂತಾರೆ. ಸಂತೋಷ, ಇದು ಎಲ್ಲಕ್ಕಿನ್ನ ಮುಖ್ಯ. ಸಂತೋಷದಿಂದ ಇರು, ಯಾವಾಗಲೂ ತಲೆ ಮೇಲೆ ಬೆಟ್ಟ ಕಳಚಿದಂತೆ ಕೆಟ್ಟ ಮುಖ ಮಾಡ್ಕೊಂಡು ಕೂತ್ಕೋಬೇಡ. ದೇವ್ರು ಹೇಗಿಟ್ಟಾನೆ? ಏನೋ ಈ ದೇವ್ರಿ, ಯಾಕಪ್ಪ ಊಟ ಗೀಟ ಮಾಡ್ತೀರಾ? ಮಾಡ್ತಾ ಇದ್ದೀನಿ, ಮನೆಯವರು ಅಂದರು ಚೆನ್ನಾಗೇ ಮಾಡ್ತಾರ್ರಿ, ಏನು ಕಮ್ಮಿ ಇಲ್ಲ. ಮತ್ತೇನು ಅವ್ರಿಗೆ ಅದೇ ಏನೋ ಗುನುಗು. ಸಂತೋಷದಿಂದ ಇರು. ಯಾವುದೋ ಕೆಲಸಕ್ಕೆ ಬಾರದ ಆಲೋಚನೆಯನ್ನು, ಯಾವುದೋ ಅಂಬಾನಿ ನೋಡಿ ನಾನು ಅಂಬಾನಿ ಆಗಲಿಲ್ಲ ಅಂದರೆ ನೀನು ಚಂಬಾನಿ, ಅವನ ಅಂಬಾನಿ. ಅವನ ಹಣೆ ಬರ ಅವನಿಗಿರುತ್ತೆ. ನಿನ್ನ ಬಾಡಿಗೆ ನೀನು ಸಜ್ಜನರ ಮಧ್ಯದಲ್ಲಿದೆ, ಪುರಾಣ ಪುಣ್ಯಕಥೆಗಳನ್ನು ಕೇಳ್ತಿ, ನಿನಗಾದಂತಹ ಪಾರಾಯಣವನ್ನು ಮಾಡ್ತಿ, ಸಜ್ಜನರ ಜೊತೆ ಇದೆ. ಈ ಭಾಗ್ಯ ಯಾರಿಗುಂಟು, ಯಾರಿಗಿಲ್ಲ. ಹರಿದಾಸರ ಸಂಗ ದೊರಕೀತು ಎನಗೀಗ ಇನ್ನೇನಿನ್ನೇನೋ, ಮಾಯಾದ ಸಂಸಾರ ಮಮಕಾರ ಹಿಂಗೀತು ಇನ್ನೇನಿನ್ನೇನೋ, ತೋಯಾಜಾಕ್ಷನ ನಾಮ ಜಿಕ್ವೆಯೊಳ್ಳೆಲಸೀತು ಇನ್ನೇನಿನ್ನೇನೋ, ಹಲವು ದೈವಗಳೆಂಬ ಹಂಬಲ ಬಿಟ್ಟೀತು ಇನ್ನೇನಿನ್ನೇನೋ, ಚಿನುಮಾಯ ಪುರಂದರ ವಿಠ್ಠಲ ದೊರಕಿದ ಇನ್ನೇನಿನ್ನೇನೋ. ಕೊಟ್ಟಿದ್ದರಲ್ಲಿ ತೃಪ್ತನಾಗಿರು. ನಮ್ಮ ಡಿ.ವಿ. ಗುಂಡಪ್ಪ ಅವರು ಇಲ್ಲೆಲ್ಲ ಓಡಾಡ್ತಾ ಇರ್ತೇವಲ್ಲ, DVG ರೋಡ್, ಮಂಕುತಿಮ್ಮನ ಕಗ್ಗದಲ್ಲಿ ಬರೆದದ್ದನ್ನು ಪಾಪ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಬಸ್ಸಲ್ಲಿ ಅಂಟಿಸಿದೆ. ಇರುವ ಭಾಗ್ಯವ ನೆನೆದು ಬಾರದನ್ನು ಬಿಡುಕಂಡ್ಯ ಮನವೇ ಅಂತ ಎಲ್ಲ ಬಸ್ಸಲ್ಲಿ ಸಾಮಾನ್ಯ ಓದ್ತಿರ್ತೀವಿ. ಈಗ ಅದನ್ನು ಯಾರೋ ತೆಗೆದು ಬಿಟ್ಟಾರೆ. KSRTC ಬಸ್ಗಳಲ್ಲಿ ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಇರುವ ಭಾಗ್ಯವ ನೆನೆದು ಮೊದಲು ದೇವರು ಕೊಟ್ಟದ್ದಕ್ಕೆ ಒಂದು ಸಂತೋಷ ಪಡು. ದೇವರೇ ಕಣ್ಣು ಮೂಗು ಕಿವಿ ಎಲ್ಲ ನೆಟ್ಟಗೆ ಕೊಟ್ಟಿದೆ, ದೊಡ್ಡ ನಮಸ್ಕಾರವೋ. ಯಾವುದು ನಿನಗೆ ಆಗಲ್ವೋ, ಯಾವುದು ಬಂದಿಲ್ವೋ ಅದನ್ನು ಸದಾ ನಾನು ಚೀಫ್ ಮಿನಿಸ್ಟರ್ ಆಗಿದ್ದರೆ ಚೆನ್ನಾಗಿರೋದು. ನಿನ್ನ ತಲೆ, ನಿಮ್ಮ ಮನೆಗೆ ಆಟೋ ಸರಿಯಾಗಿ ಸಿಕ್ಕರೆ ಸಾಕಾಗಿದೆ ನಿನಗೆ, ನೀ ಎಲ್ಲಿ ಚೀಫ್ ಮಿನಿಸ್ಟರ್ ಆಗೋದು? ಹೀಗಾಗಿ ಯಾವ್ಯಾವುದೋ ತಲೆಯಲ್ಲಿ ಆಗದೇ ಇರೋದನ್ನು ತಲೆ ಕೆಡಿಸ್ಕೋಬೇಡ. ಸಂತೋಷ. ಆರ್ಜವ. ಏನು ಆರ್ಜವ? ಆರ್ಜವ ಅಂದರೆ ರುಜುತ್ವ. ಏನು ರುಜುತ್ವ? ತ್ರಿಕರಣಗಳಲ್ಲಿ ಏಕರೂಪತೆ. ಮನೋವಾಕ್ ಕಾಯ. ಮನಸ್ಸಲ್ಲಿ ಬಂದದ್ದನ್ನು ಬಾಯಲ್ಲಿ ಆಡಬೇಕು. ಅಂದರೆ ಏನು ಆಡ್ತೀನೋ ಅದು ಮನಪೂರ್ವಕವಾಗಿ ಆಡಬೇಕು. ಸುಮ್ಮನೆ ಬಾಯಲ್ಲಿ ಆಡೋದಲ್ಲ. ಬಾಯಲ್ಲಿ ಬೆಣ್ಣೆ ಕೈಯಲ್ಲಿ ದೊಣ್ಣೆ ಅದಾಗಬಾರ್ದು. ಬಾಯಲ್ಲಿ ಆಡಿದ್ದನ್ನು ಕೈಯಲ್ಲಿ ಮಾಡಬೇಕು. ತುಂಬ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡಿ, ಯಾರೋ ಹೇಳ್ತಾರೆ ನಾವು ದೇವಸ್ಥಾನ ಕಟ್ಟಬೇಕು, ಸ್ವಲ್ಪ ಯಾರಾದರೂ ನಿಮಗೆ ಗೊತ್ತಿರೋರು ಶ್ರೀಮಂತರಿದ್ದರೆ ಪರಿಚಯ ಮಾಡಿ. ನಿಮ್ಗೆ ಯಾಕೆ? ನೀವು ಯಾರನ್ನೂ ಕೇಳಬೇಡ್ರಿ, ನಾನಿದ್ದೇನೆ, ನೀವೇನು ಯೋಚನೆ ಮಾಡಬೇಡ್ರಿ. ನಿಮಗೆ ಒಂದು ವೇಳೆ ವೃಂದಾವನ ಯಾವುದೂ ಸಿಗಲಿಲ್ಲ ಅಂದರೆ ನಾನೇ ಬಂದು ವೃಂದಾವನ ಆಗ್ಬಿಡ್ತೀನಿ ಅಂತ. ನಾನು ಆಗ್ತೀನಿ ಅಂದ ಅವನು. ನನಗೆ ನೀವು ವೃಂದಾವನ ಆಗೋದು ಬೇಡ. ತುಂಬ ದೊಡ್ಡ ದೊಡ್ಡ ಮಾತಾಡಬಾರ್ದು. ಆರ್ಜವ. ಇದು ಎಲ್ಲ ಭಾಗವತ ಧರ್ಮದ ಬೇಸ್ಮೆಂಟ್ ಅಂತಾರೆ ವಿಷ್ಣು ತೀರ್ಥವು. ಆರ್ಜವ ಇಲ್ಲ ಅಂದರೆ ಏನು ಮಾಡಿದ್ರು ವೇಸ್ಟ್ ಅಂತ. ಬಾಯಲ್ಲೊಂದು ಕೈಯಲ್ಲೊಂದಾದರೆ ನಾನು 4 ಜನಕ್ಕೆ ಟೋಪಿ ಹಾಕ್ಬೋದು, ದೇವರು ಅದೆಂದೂ ಮೆಚ್ಕೊಂಬಲ್ಲ. ನಿನಗೇನಾಗತ್ತೋ ಅದನ್ನು ಹರಿಪ್ರೀತಿಗಾಗಿ ಮಾಡು. ಮಾಡಿದ್ದನ್ನು ದೇವರಲ್ಲಿ ಒಪ್ಪಿಕೋ. ಸ್ವಾಮಿ ನನಗಾಗೋದಿಷ್ಟೇ, ನಾನು ತುಂಬ ದೊಡ್ಡವನಲ್ಲ, ಯಾರ್ಯಾರೋ ಏನೋ ಮಾಡಿದ್ರು ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಏನು ಹೇಳಿಕೊಂಡ್ರು ನೀವು ನಂಬ್ತೀರಿ.
ನಾ ಮಾಡಿದೇನೋ ಬಿಟ್ಟೇನೋ, ಐ ನೋ ಇಟ್ ಆ್ಯಂಡ್ ಹಿ ನೋಸ್ ಇಟ್. ನಾನು ದಿನ ಸರ್ವಮೂಲ ಪಾರಾಯಣ ಮಾಡಿದೆ, ನಾನು ದಿನ 16 ಸರ್ಗ ಪಾರಾಯಣ ಮಾಡಿದೆ, ಏಕಾದಶಿ ಮಾಡ್ತೀನಿ, ವಿಷ್ಣು ಪಂಚಕ ಮಾಡ್ತೀನಿ. ಯಾರೂ ಹೊಟ್ಟೆ ಮೇಲೆ ಸ್ಕ್ಯಾನಿಂಗ್ ಮೆಷಿನ್ ಇಟ್ಟು ನೋಡಲ್ಲ. ಏಕಾದಶಿ ಮಾಡಿದಾನೋ ಬಿಟ್ಟಿಯಾನೋ, ಒಳಗೆ ಚಪಾತಿ ಇದೆಯೋ ಏನಿದೆಯೋ. ನೀ ಮಾಡಿದೆ ಅಂದರೆ ನಂಬುತ್ತಾರೆ, ಒಂದು 4 ಕಾಸು ದಕ್ಷಿಣೆ ಕೊಡ್ತಾರೆ, ದೊಡ್ಡವರು ಅಂತಾರೆ. ನಿನಗೆ ನೀನೇ ಮಾಡಿಕೊಂಡ ಮೋಸ. ಮಾಡದೆ ದಕ್ಷಿಣೆ ತಗೊಂಡ್ರೆ ಧರ್ಮ ಕಾರ್ಯವನ್ನ ನೀನು ನಿನಗಾಗಿ ಮಾಡಿಕೊಳ್ಳೋದು, ಇನ್ನೊಬ್ಬನಿಗೆ ಸಲುವಾಗಲ್ಲ. ಅದು ಕೇರ್ಫುಲ್ ಆಗಿರು ಅಂತಾರೆ. ಆರ್ಜವ ಇದೆಯಲ್ಲ, ತುಂಬಾ ತುಂಬಾ ಇಂಪಾರ್ಟೆಂಟ್. ಪ್ರಾಮಾಣಿಕತೆ ಅದು ಇಲ್ಲ ಅಂದರೆ ತುಂಬಾ ಹಾಳಾಗಿ ಬಿಡತ್ತೆ. ಸ್ವಾಧ್ಯಾಯ ನನಗೆ ಹೇಳಿದ ಅಧ್ಯಯನ. ಯಾದವಾರ್ಯರು ಇಲ್ಲೊಂದು ಬರೀತಾರೆ, ಎಲ್ಲರಿಗೂ ಅಧ್ಯಯನ ಹೇಳಿಲ್ಲಲ್ಲ, ಅದಕ್ಕೆ ನಾಮಗ್ರಹಣಾದೀನಿ. ಯಾರಿಗೆ ಶಾಸ್ತ್ರಾಧ್ಯಯನವನ್ನ ಶಾಸ್ತ್ರ ಪರ್ಮಿಟ್ ಮಾಡಿಲ್ಲ, ಮತ್ತೆ ಅದು ಯಾರಿಗೆ ಏನು ಎತ್ತ ಅದು 4 ಗೋಡೆಯ ಮಧ್ಯೆ ಹೇಳೋದು. ಅದೆಲ್ಲ ಯೂಟ್ಯೂಬ್ ಹೋಗೋದ್ರಿಂದ ಅದೆಲ್ಲ ನೋಡಿಕೊಳ್ಳಿ. ಅಂಥವರು ಹೆಚ್ಚು ಶ್ರಮ ಪಡುವಷ್ಟಿಲ್ಲ, ಹರಿಸ್ಮರಣೆ ಮಾಡಿದರೆ ಸಾಕು. ಅದೇ ಆ ಹಾಡು ಹೇಳಿದ್ದು. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ, ಸ್ನಾನ ಸಂಧ್ಯಾ ವಂದನೆ ಮಾಡದವಗೆ ಹರಿಯ ನಾಮ. ಸ್ನಾನ ಸಂಧ್ಯಾ ವಂದನೆ ದೇವರ ಪೂಜೆ ಎಲ್ಲ ಬಿಟ್ಟು ನಾರಾಯಣ ಕೃಷ್ಣ ಅನ್ನುವಂತಲ್ಲ ಅದರ ಅರ್ಥ. ಸ್ನಾನ ಸಂಧ್ಯಾ ವಂದನೆ ದೇವರ ಪೂಜೆಯನ್ನ ಯಾರಿಗೆ ಮಾಡಬೇಡ ಅಂತ ಶಾಸ್ತ್ರ ಹೇಳಿದೆ, ಅವನಿಗೆ ದಟ್ ಈಸ್ ಈಕ್ವಲ್ ಟು ನಾರಾಯಣ ಅಂತ. ಎಷ್ಟು ಸುಲಭ ರೀ. ಯಾರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಬೇಡ ನೀನು ತುಂಬ ಕಷ್ಟಪಡಬೇಡ, ನಾರಾಯಣನ ಸ್ಮರಣೆ ಮಾಡು, ಹರಿಸ್ಮರಣೆ ಮಾಡು. ಅವನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸಾವಿರಾರು ಜಪ ಮಾಡಿದ ಪುಣ್ಯ ನಿನಗೆ ಹರಿಸ್ಮರಣೆಯಿಂದ ಬರುತ್ತೆ. ನಾವು ಒಪ್ಪಲ್ಲ, ಬಿಟ್ಕೋ ಅಂತ ಅಂದೇವು. ಅಷ್ಟೇ. ಇದು ಸ್ವಾಧ್ಯಾಯ ಸಮದೃಕ್, ಎಲ್ಲರಲ್ಲಿ ದೇವರಿದ್ದಾನೆ ಅನ್ನೋ ಚಿಂತನೆ. ಗ್ರಾಮ್ಯ ಉಪರಮ ಶನೈಹಿ. ಗ್ರಾಮ್ಯ ಉಪರಮ ಅಂದರೆ ಯಾವುದಾದ್ರೂ ಗ್ರಾಮ ದೇವತೆಯ ಪೂಜೆ, ಅನ್ಯ ದೇವತೆಯ ಆರಾಧನೆ ಮಾಡಿದ್ರೆ ಸಂಪತ್ತು ಬರುತ್ತೆ ಅಂತಿರತ್ತೆ. ಅದನ್ನು ಗ್ರ್ಯಾಜುಯಲ್ ಆಗಿ ಬಿಡು ಅಂತಾರೆ. ಬೇಡ, ಮೋಕ್ಷಕ್ಕಾಗಿ ದೇವರನ್ನು ಆರಾಧನೆ ಮಾಡು. ಇದನ್ನು ಒಂದೇ ದಿನ ಬಿಡು ಅನ್ನಲಿಲ್ಲ, ನಿಧಾನಕ್ಕೆ ಬಿಡು, ಸಾಕು, ದೇವರು ಕೊಡ್ತಾನೆ. ಶನೈಹಿ ನೃಣಾಂ ವಿಪರೇಕ್ಷ. ಮನುಷ್ಯರನ್ನು ನೋಡಿದಾಗ ಇಲ್ಲಿ ಇದಕ್ಕೆ ವ್ಯಾಖ್ಯಾನ ಬರೀತಾರೆ. ವಿಪರ್ಯೇಕ್ಷ ಅಂದರೆ ಯಾವುದೋ ಒಬ್ಬನಲ್ಲಿ ಯಾವುದೋ ಒಂದು ಊನತೆ ಇದೆ, ಒಂದು ಕೊರತೆ ಇದೆ, ಅದನ್ನು ನೋಡಿ ಆಡಿಕೊಳ್ಳಬೇಡ. ಕನಿಕರವನ್ನು ಪಡು, ಜೊತೆಗೆ ದೇವರಿಗೊಂದು ನಮಸ್ಕಾರ ಮಾಡು. ದೇವರೇ, ನನ್ನನ್ನು ನೀನು ಹಾಗೆ ಮಾಡಿಲ್ಲಲ್ಲ, ನಿನಗೊಂದು ದೊಡ್ಡ ನಮಸ್ಕಾರ ಅಂತ ಇದನ್ನು ಬರೀತಾರೆ. ವಿಪರೇಕ್ಷ. ಆಮೇಲೆ ನೃಣಾಂ ವಿಪರೇಕ್ಷ ಮೌನಂ. ಮೌನ ಅಂದರೆ ಅಸದಾಲಾಪ ವರ್ಜನಂ ಅಂತ. ಕೆಲಸಕ್ಕೆ ಬಾರದ ಮಾತನ್ನ ಆಡದೇ ಇರೋದು, ಸದಾ ಹರಿಸ್ಮರಣೆ ಮಾಡೋದು, ಪಾಠ ಪ್ರವಚನ ಮಾಡೋದು, ಅದು ಮೌನದ ವರ್ಗದಲ್ಲೇ. ಮಾತೆತ್ತದ ಹರಟೆ ಅದು ಮಾಡಬೇಡ ಅಂದ್ರು. ಆತ್ಮ ವಿಮರ್ಶನಂ. ನಿನ್ನನ್ನು ನೀನು ನೋಡ್ಕೋ, ಕನ್ನಡಿಲಲ್ಲ. ನಾನು ಸರಿಯಾಗಿದ್ದೀನೋ ಇಲ್ಲೋ. ಮಹಾಭಾರತದ ಒಂದು ಮಾತು ಬರುತ್ತೆ, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿನ್ನು ಮೇ ಪಶಿಪಿಸ್ತುಲ್ಯಂ ಕಿನ್ನು ಸತ್ಪುರುಷೈರಿತಿ. ನಾನು ಮನುಷ್ಯನೋ ಮೃಗವೋ ಅಂತ. ಇದಾದ ಮೇಲೆ ಅನ್ನಾದ್ಯಾದೇಹೇ ಸಂವಿಭಾಗ. ಅನ್ನ ಮೊದಲಾದ ತಿನ್ನುವ ಪದಾರ್ಥವನ್ನ ಸರಿಯಾದ ರೀತಿಯಲ್ಲಿ ವಿಭಾಗ ಮಾಡು, ಎಲ್ಲರಿಗೂ ಹಾಕು. ಮನೆ ಯಜಮಾನ ಕಡೆಯಲ್ಲಿ ಕೊಡಬೇಕಂತ. ಎಲ್ಲಿವರೆಗೂ ಅಂದರೆ ಇಲ್ಲೂ ಒಂದು ಮಾತನ್ನ ಹೇಳ್ತಾರೆ. ಒಂದು ಪಾಪ ಯಾವುದೋ ನಾಯಿ ಬಂದಿದೆ, ಅದಕ್ಕೆ ಹಸಿದಿದೆ, ಅದರ ಪ್ಯಾರಾಮೀಟರ್ಸ್ ಅಲ್ಲಿ ಅದಕ್ಕೆ ಹಾಕು. ಮನೆಯಲ್ಲಿ ಗೋವಿದ್ರೆ ಗೋವಿಗೆ ಅದಕ್ಕೇನು ಪೂಜೆಯನ್ನು ಮಾಡಿ ಇಡಬೇಕು, ಯವಸಾದಿಗಳನ್ನು ಇಡು. ನಾಯಿ ಬಂದಿದೆ, ಮಿಕ್ಕಿದ್ದನ್ನು ಅದಕ್ಕೆ ಹಾಕು. ಹಾಕಿ ಏನು ಚಿಂತನೆ, ಅವುಗಳಲ್ಲಿರುವ ಭಗವಂತ ಪ್ರೀತನಾಗಲಿ ಅಂತ ಚಿಂತನೆ ಮಾಡುವಂತ ಇದನ್ನು ಬರೀತಾರೆ. ಅನ್ನಾದ್ಯಾದೇ ಸಂವಿಭಾಗ ಭೂತೇಭ್ಯಶ್ಚ ಯಥಾರ್ಹತಃ ತೇಷು ಆತ್ಮದೇವತಾ ಬುದ್ಧಿ. ಅವುಗಳಲ್ಲಿ ದೇವರಿದ್ದಾನೆ ಅನ್ನೋ ಚಿಂತನೆ ಮಾಡು. ಸುತರಾಮ್ ಋಷು ಪಾಂಡವ. ಇದಾದ ಮೇಲೆ 9 ಎಲ್ಲರಿಗೂ ಗೊತ್ತದ್ದು. ಶ್ರವಣಂ, ದೇವರ ಬಗ್ಗೆ ಕೇಳೋದು, ಕೀರ್ತನಂ, ಸ್ಮರಣಂ, ಸೇವಾ, ಇಜ್ಜ, ಅವನತಿ, ನಮಿಸೋದು, ಸಖ್ಯಂ, ದಾಸ್ಯಂ, ಆತ್ಮಸಮರ್ಪಣಂ, ನೃಣಾಮಯಂ ಪರೋ ಧರ್ಮ ಸರ್ವೇಷಾಂ ಸಮುದಾಹೃತಃ. 30 ಭಾಗವತ ಧರ್ಮಗಳು ಅಂತ ಹೇಳಿ ಆದಮೇಲೆ ಕೆಲವು ಗೃಹಸ್ಥ ಧರ್ಮಗಳನ್ನು ಹೇಳಿದ್ದಾರೆ. ಸ್ತ್ರೀ ಧರ್ಮವನ್ನು ಒಂದಿಷ್ಟು ಹೇಳಿದ್ದಾರೆ. ಹೇಳಂತೂ ಹೇಳ್ತೀವಿ, ಬೇಕಾದಷ್ಟು ಜನ ನೀವೆಲ್ಲ ಯೋಗ್ಯರೇ ಇದ್ದೀರಿ.
ಏನು ಸ್ತ್ರೀಯರ ಪ್ರಧಾನ ಧರ್ಮ? ಸಂತುಷ್ಟ. ಗಂಡ ತಂದ ಸಂಪಾದನೆಯಲ್ಲಿ ಸಂತೋಷದಿಂದ ಇರೋದನ್ನು ಅವಳು ಕಲಿಬೇಕಂತ. ಅಲೋಲುಪ. ಲೋಲುಪತೆ ಅಂದರೆ ಬಯಕೆಗಳು ಕಮ್ಮಿ ಮಾಡ್ಕೋಬೇಕಂತ. ಅದು ಬೇಕು ಇದು ಬೇಕು, ಇಲ್ಲ ರೀ ಇರೋದ್ರಲ್ಲೇ ಸಾಕು ಅಂತ. ದಕ್ಷ. ಪ್ರಾಯ ಈ ದಕ್ಷತೆ ಇವತ್ತು ನೋಡೋದು ಕಷ್ಟ. ಏನು ಗೊತ್ತಾ, ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಅತಿಥಿ ಅಭ್ಯಾಗತರು ಬಂದರೆ ಮನೆಯಲ್ಲಿ ಏನು ಇರ್ತಾ ಇರಲಿಲ್ಲ. ಇವತ್ತಿನ ಥರ ದವಸ ಧಾನ್ಯ ಇಲ್ಲ, ಅಥವಾ ಫೋನ್ ಮಾಡಿದ್ರೆ ಬಿಗ್ ಬ್ಯಾಸ್ಕೆಟೋ ಇನ್ಯಾವುದೋ ಪದಾರ್ಥ ಬರ್ತಿರ್ಲಿಲ್ಲ. ಅತಿಥಿ ಅಭ್ಯಾಗತರು ಬಂದ್ಬಿಡೋರು ಮಧ್ಯಾಹ್ನ ಕಾಲಕ್ಕೆ. ಯಾರೂ ಅವರ ಮನೆಯಲ್ಲಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಏನಿರಲಿ ಬಿಡಲಿ, ತಮಗಿರಲಿ ಬಿಡಲಿ, ಅದನ್ನು ಹಾಕಿ ಕಳಿಸುವ ಪದ್ಧತಿ ಇತ್ತು. ಇದು ದಕ್ಷತೆ, ಅದರಲ್ಲೂ ಹೆಣ್ಣು ಮಗಳಲ್ಲಿ. ಗಂಡ 4 ಜನನ್ನ ಕರ್ಕೊಂಬಂದ. ನೀವು ಯಾಕೆ ಕರ್ಕೊಂಬಂದ್ರಿ? ಒಂದು ಮಾತು ಹೇಳಲ್ವ ಕರ್ಕೊಂಬರೋದು? ಮನೆಯಲ್ಲಿ ಏನಿಲ್ಲ, ಸರಿ ಏನೋ ಅವಲಕ್ಕಿ ಇರಬೇಕು, ನಾನು ನೋಡ್ತೇನೆ, ದಯಮಾಡಿ ಅವಲಕ್ಕಿ 4 ಜನಕ್ಕಾಗುವಷ್ಟಿಲ್ಲ, ಮೊದಲು 2 ತಮಗೆ ನೀರು ಕುಡಿಸ್ರಿ ಎಲ್ಲರಿಗೂ, ಹೊಟ್ಟೆ ತುಂಬಿದಾಗ ಆಗತ್ತೆ, ಆಮೇಲೆ ಇದ್ದ ಅವಲಕ್ಕಿಯನ್ನು ಏನೋ. ಈ ತರಹದ ಜೀವನವನ್ನು ಕಳೆದ ಜನ ಎಷ್ಟೋ. ತಮಗಿರ್ಲಿ ಬಿಡಲಿ, ಮನೆಯಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಮಾಡಿ ಅತಿಥಿ ಸತ್ಕಾರವನ್ನು ಮಾಡಿ ನಾವು ಕೇಳ್ತೀವಲ್ಲ. ಸತ್ಯ ಸಂಕಲ್ಪ ತೀರ್ಥರು ಏನು ಮೈಸೂರಿನಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ, ಆ ಪುಣ್ಯಾತ್ಮರು ಖರ್ಜಿಗೆಯಲ್ಲಿ ಬರ ಬಂದಾಗ ರಾಮದೇವರ ಪದಾರ್ಥಗಳನ್ನು ಒತ್ತೆ ಇಟ್ಟು ಎಲ್ಲರಿಗೂ 100 ಜನಕ್ಕೆ ಭೋಜನವನ್ನು ಮಾಡಿಸಿ ವರ್ಷಾನುಗಟ್ಟಲೆ ಅಲ್ಲೇ ಇದ್ರು. ದಿವಾನರಂದ್ರು, ಮಠದ ಗತಿ ಏನು? ಬೆಳ್ಳಿ ಬಂಗಾರ ಮತ್ತೆ ಕೊಂಡ್ಕೋಬಹುದು, ಪ್ರಾಣ ಹೋದರೆ ಮತ್ತೆ ತರಲಿಕ್ಕಾಗಲ್ಲ. ಆಮೇಲೆ ಮಳೆ ಬಂತು, ಬರ ತೀರ್ತು, ಮುಂದೆ ಬಂದರು. ಒತ್ತೆ ಇಟ್ಟ ಸಾಮಾನನ್ನು ಬಿಡಿಸಿಕೊಳ್ಳಲಿಕ್ಕೆ ಆಗದೇ ಇದ್ದಾಗ ಸತ್ಯ ಸಂತುಷ್ಟರಿಗೂ ಆಗಲಿಲ್ಲ. ಮುಂದೆ ಸತ್ಯಪರಾಯಣ ತೀರ್ಥರು ಬಿಡಿಸಿದ್ರು. ಅದು ಬಿಡಿಸಿದ್ದು ಅಲ್ಲ, ಅವರಿಗೂ ಬಂದ ದುಡ್ಡೆಲ್ಲ ಪಾಪ ಖರ್ಚಾಗೋದು. ಆ ಸಾಲ ಕೊಟ್ಟವನು ತನ್ನ ತಮ್ಮನನ್ನ ಮಠದಲ್ಲಿ ಇಟ್ಟ. ಸ್ವಾಮಿಗಳಿಗೆ ಏನೇ ದುಡ್ಡು ಬಂದರೂ ನೀನೇ ತಗೋ, ಒಂದಿಷ್ಟು ಸೇರಿದ ಮೇಲೆ ಒಂದೊಂದು ಪದಾರ್ಥ ಕೊಡ್ತೇವೆ ಮಠಕ್ಕೆ. ಅವರು ಮಠದಲ್ಲಿ ಇದ್ದಾಗ ಬರೀ ಊಟ ಮಾಡೋದು ಬೇಡ ಅಂತ ಗುರುಗಳಿಂದ ಪಾಠ ಕೇಳಿ ದೊಡ್ಡ ವಿದ್ವಾಂಸರಾಗಿ ಕೂತು. ಇಷ್ಟು ಸುಂದರವಾಗಿ ಪಾಠ ಪ್ರವಚನವನ್ನು ಮಾಡಿ ವೈರಾಗ್ಯದಿಂದ ಬದುಕುವರತ್ತ ನಾವು ತಗೊಳ್ಳೋದ? ಅಣ್ಣನಿಗೆ ಪತ್ರ ಬರೋದ್ರಂತ. ಸರ್ವಸ್ವವು ಸ್ವಾಮಿಗಳಿಂದ ಬಂದು ಮುಟ್ಟಿದ ಹಣ, ರಾಮದೇವರ ಸಮಗ್ರವಾದ ಸಂಪತ್ತನ್ನು ಕೊಟ್ಟು ಕಳಿಸು. ತಮ್ಮನೇ ಬರದೇನೆ ಅಂತ ಅಷ್ಟು ಕೊಟ್ಟು ಕಳಿಸಿದ್ರೆ ಇತ್ಲಾಗೆ ದುಡ್ಡು ಬರಲಿಲ್ಲ, ಅತ್ಲಾಗೆ ಪದಾರ್ಥ ಹೋಯ್ತು. ಅಮ್ಮೂ ಪೋಯ ಸೊಮ್ಮೂ ಪೋಯ. ಅವರೇ ಬಂದರು, ತಮ್ಮನ್ನು ನೋಡಿದ್ರು, ಎಲ್ಲಿ ರೊಕ್ಕ? ಅಣ್ಣ ನಮಗೇನು ರೊಕ್ಕ ಕಮ್ಮಿ ಇಲ್ಲ, ಶ್ರೀಮಠ ನಮ್ಮ ಗುರುಮಠ, ರಾಮದೇವರ ಸೊತ್ತನ್ನು ಮನೆಯಲ್ಲಿ ಇಟ್ಕೊಳ್ಳೋದಲ್ಲ. ವ್ಯವಹಾರ ಬೇರೆ, ಭಕ್ತಿ ಬೇರೆ. ಪಾದಪೂಜಾ ಕರಿ, ಕಾಣಿಕೆ ಕೊಡೋಣ, ಭಿಕ್ಷಾ ಮಾಡಿಸೋಣ, ಮರ್ಯಾದೆಯಿಂದ ರೊಕ್ಕ ಕೊಡಿಸು, ಬಡ್ಡಿ ಕೊಡಿಸು, ಇಲ್ಲ ಪದಾರ್ಥ ಕೊಡಿಸು. ಅದಕ್ಕೆ ಅವರಂದ್ರಂತ, ಬೇಡ, ಒಂದು ಕೆಲಸ ಮಾಡು, ಅಪ್ಪನ ಆಸ್ತಿಯಲ್ಲಿ ನನಗೂ ಪಾಲಿದೆ ಅಲ್ವಾ, ನನ್ನ ಪಾಲನ್ನು ನೀನು ತೆಗೆದುಕೊಂಡು ಬಿಡು. ಒಂದು ವೇಳೆ ನನ್ನ ಪಾಲಿನಕ್ಕಿನ್ನ ಹೆಚ್ಚು ಮಠ ಕೊಡಬೇಕಾದರೆ ನಾನು ಸ್ವಾಮಿಗಳಲ್ಲಿ ಬೇಡುತ್ತೇನೆ. ಅಣ್ಣ ಪಾಲನ್ನು ಹೇಳಿ, ನಿನ್ನ ಪಾಲು ಸ್ವಾಮಿಗಳು ಕೊಡುವ ಹಣದಕ್ಕಿನ್ನ ಜಾಸ್ತಿನೇ ಇದೆ, ತೊಂದರೆ ಇಲ್ಲ, ಆದರೆ ಎಲ್ಲ ಇಟ್ಕೋ. ಇಲ್ಲ, ಇವತ್ತು ನೀನು ಪಾಲನ್ನು ಕೊಡ್ತಿ, ನಾಳೆ ದಿನ ಮಠದಲ್ಲಿ ನಿನಗೆ ಶಕ್ತಿ ಕಮ್ಮಿ ಆದರೆ ಮನೆಗೆ ಕಳಿಸ್ತಾರಲ್ಲ, ನಿನ್ನ ಆಸ್ತಿ ಏನೂ ಇರೋದಿಲ್ಲ, ನಾನು ನಿನಗೆಲ್ಲಿ ಅನ್ನ ಹಾಕಲಿ ಅಂದ್ರಂತೆ. ಛೇ 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 ಛೇ, ರಕ್ತ ಸಂಬಂಧಕ್ಕೇನೂ ಬೆಲೆ ಇಲ್ವಾ? ಒಂದು ತುತ್ತು ಅನ್ನಕ್ಕೆ ನಾನು ಭಾರ ಆಗ್ತೀನ? ನಾಳೆ ದಿನ ನಿನಗೆ ಇದಕ್ಕೆ ಪರಿಹಾರ ಹೇಳ್ತಾನೆ ಅಂತ ಗುರುಗಳಲ್ಲಿ ಬಂದು ಕಾಯಿ ಇಟ್ಟು ನನಗೆ ಸನ್ಯಾಸವನ್ನು ಕೊಡಿ. ಯಾಕೆ, ಏನಾಯಿತು? ನನಗೆ ವೈರಾಗ್ಯ ಬಂದಿದೆ, ಸರ್ವಸಂಗ ಪರಿತ್ಯಾಗ ಮಾಡಬೇಕು. ಕಾಯಿ ಕೊಟ್ಟ ಮೇಲೆ ಅಣ್ಣನಿಗೆ ಕರೆದರು, ನಿನಗೆ ನಾನು ತೊಂದರೆ ಕೊಡೋದಿಲ್ಲ, ಕಡೆಗೆ ಇಲ್ಲಿವರೆಗೂ ಶ್ರಾದ್ದದಲ್ಲೂ ನಾನು ಬರೋದಿಲ್ಲ, ಹೋಗಿ ಬಾ. ಆ ಪುಣ್ಯಾತ್ಮರೇ ಸಂಕರ್ಷಣ ಒಡೆಯರು. ದಾನ ಧರ್ಮವನ್ನು ಮಾಡಿದಂತಹ ಸತ್ಯ ಸಂಕಲ್ಪ ತೀರ್ಥರ ಅತ್ಯುತ್ತಮವಾದ ದಾನಕ್ಕೆ ಬಂದ ಪ್ರಾಡಕ್ಟು ಸಂಕರ್ಷಣ ಒಡೆಯರು ಹರಿಕಥಾಮೃತ ಸಾರಕ್ಕೆ ಟಿಪ್ಪಣಿಯನ್ನು ಬರೆದ ಪುಣ್ಯಾತ್ಮರು. ಅಂದರೆ ಮನೆಗೆ ಬಂದ ಅತಿಥಿಗಳಿಗೆ ಇಲ್ಲ ಅನ್ನುವ ಪದ್ಧತಿ ಇಲ್ಲ. ಅದನ್ನೇ ನಮ್ಮ ವಿಜಯರಾಯರಂದದ್ದು. ನಮಗಿಲ್ಲ ಮಧ್ಯಾಹ್ನ, ನಾನು ಹೇಗೆ ಯಾವ ಬಾಯಿಂದ ಹೇಳಿ? ಮಧ್ಯಾಹ್ನ ಕಾಲಕ್ಕೆ ಅತಿಥಿಗನ್ನವನು ಮೆದ್ದೇನೆಂದರೆ ಈಯದಾದೆ, ನಿಬ್ಬರದಿಂದಲೇ
ಸರವಾರ ಕೂಡುಂಬೋ ಪದ್ಧತಿ ನೋಡೋ ಪುಣ್ಯಾತ್ಮ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಇದು ದಕ್ಷತೆ. ಬಂದವರಿಗೆ ಹೊಟ್ಟೆ ತುಂಬಿಸಿ ಕಳಿಸುವಂಥ ಯೋಗ್ಯತೆ ಹೆಣ್ಣಿಗೆ ಇರಬೇಕು ಅಂತ ಯೋಗ್ಯ ಮಾತಿನಿಂದ ಗಂಡನನ್ನು ಸಂತೋಷಪಡಿಸಬೇಕು. ಅವಳಿಗೆ ದೇವರು ಪೂರ್ಣ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಇನ್ನು ಕಡೆಯಲ್ಲಿ ನಾರದರ ವೃತ್ತಾಂತವನ್ನು ಹೇಳ್ತಾರೆ. ನಾರದರು ಹೇಳ್ತಾರೆ, ನಾನು ಹಿಂದಿನ ಜನ್ಮದಲ್ಲಿ ಉಪಬರಹಣ ಅನ್ನೋ ಗಂಧರ್ವ ಒಮ್ಮೆ ಬ್ರಹ್ಮಸಭೆಗೆ ಬಂದಾಗ ಯಾವುದೋ ಹೆಣ್ಣು ಮಕ್ಕಳನ್ನು ಚೂರು ತಪ್ಪಾಗಿ ನೋಡಿದ್ದಕ್ಕೆ ಭೂಮಿಯಲ್ಲಿ ನೀನು ದಾಸೀಪುತ್ರನಾಗಿ ಹುಟ್ಟು ಅಂದರು. ಮುಂದೆ ದಾಸೀಪುತ್ರನಾಗಿ ಬಂದಾಗ ಯತಿಗಳ ಸೇವೆಯನ್ನು ಮಾಡಿದೆ, ಈಗ ನಾರದನಾಗಿ ನಾನು ಹುಟ್ಟಿದ್ದೇನೆ ಅಂತ ನಾರದರ ವೃತ್ತಾಂತವನ್ನು ಹೇಳಿ ಸಪ್ತಮ ಸ್ಕಂದವನ್ನು ಮುಗಿಸ್ತಾರೆ. ನಾಳೆ ದಿವಸ ಅಷ್ಟಮ ಸ್ಕಂದವನ್ನು ಹೇಳುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.